ಎ ಎಕ್ಸಾಮ್ಗೆ ಓದಿಲ್ಲದೆ ಇರ್ತಕ್ಕಂಥವ್ರು, ಈಗ ಆಲ್ರೆಡಿ ಓದಿರೋರು ಅಥವಾ ಏನಾದ್ರು ಒಂದು ಸ್ಟ್ರಾಟಜಿ ಇಲ್ಲದೆ ಇರ್ತಕ್ಕಂಥವ್ರು, ಒಂದು ಟೈಮ್ ಟೇಬಲ್ ಇಲ್ಲದೆ ಇರ್ತಕ್ಕಂಥವ್ರು ಈ ವಿಡಿಯೋನ ನೋಡ್ತಾ ಹೋಗಿ ಬನ್ನಿ. ಹಲೋ ಅಂಡ್ ವೆಲ್ಕಮ್ ಟು ದ ಪ್ರೇಮ್ಸ್ ಕ್ಲಾಸಸ್. ನಾನು ನಿಮ್ಮ ಪ್ರೇಮ್. ಡೇ ಸ್ಟೂಡೆಂಟ್ಸ್, ಇವತ್ತು ಈ ತರಗತಿಯಲ್ಲಿ ಎಒ ಸ್ಟ್ರಾಟಜಿ ಹೇಗಿರಬೇಕು, ನೆಕ್ಸ್ಟ್ 53 ಡೇಸ್ ಲೆಫ್ಟ್ ಇದೆ, HK ನಾನ್ HK 46 ಡೇಸ್ ಲೆಫ್ಟ್ ಇದೆ. ಸೊ ಇದಕ್ಕೆ ನಿಮ್ಮ ಟೈಮ್ ಟೇಬಲ್ ಯಾವ ರೀತಿ ಇರಬೇಕು, ಯಾವ ಸಬ್ಜೆಕ್ಟ್ಗಳನ್ನು ಓದಬೇಕು, ಯಾವ ಸಬ್ಜೆಕ್ಟ್ಗಳಲ್ಲಿ ಎಷ್ಟನ್ನು ಓದಬೇಕು, ಅಥವಾ ನಿಮಗೆ ಈ 50 ಡೇಸ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮೆಂಟರ್ಶಿಪ್ ಬೇಕಾ, ಮೆಂಟರ್ಶಿಪ್ ಡೀಟೇಲ್ಸ್ ಕೂಡ ಇದರಲ್ಲಿ ಇರುತ್ತೆ, ಅಥವಾ ನಿಮಗೆ ಈ ಎಒಗೆ ಸೋರ್ಸ್ ಏನನ್ನ ಓದಬೇಕು, GK ಮತ್ತೆ ಸ್ಪೆಸಿಫಿಕ್ ಪೇಪರ್, ಇದೆಷ್ಟಕ್ಕೂ ಕೂಡ ಈ ಎಲ್ಲವನ್ನ ನಾವು ನೋಡ್ತಾ ಹೋಗೋಣ. ಸೊ ಫಸ್ಟು ನೋಡಿ, ಒನ್ ಥಿಂಗ್ ತಮಗೆ ಕ್ಲಾರಿಫೈ ಮಾಡ್ತೀನಿ. ಯಾರ್ಯಾರು ಎಒ ಪರೀಕ್ಷೆಗಳನ್ನ ಬರಿತಾ ಇದ್ದೀರಲ್ವಾ, ನನ್ನ ಮೆಂಟರ್ಶಿಪ್ಗೆ ಜಾಯ್ನ್ ಆಗಲಿ ಅಥವಾ ಜಾಯ್ನ್ ಆಗದೆ ಇರಿ, ತೊಂದರೆ ಇಲ್ಲ. ಆದರೆ ಈ ಒಂದು ಪ್ಲಾನ್ ಅನ್ನ, ಈ ಒಂದು ಸ್ಟ್ರಾಟಜಿಯನ್ನ ಇಟ್ಕೊಂಡು ತಾವು ಪ್ರಿಪ್ರೇಷನ್ ಅನ್ನ ಮಾಡಬಹುದು. ಇದು ನಿಮಗೆ ಲಾಸ್ಟ್ ಸ್ಟ್ರಾಟಜಿ ಆಗಿರಲಿ. ಇನ್ನೊಂದು 50 ಡೇಸ್ ಇದೆ ಅಷ್ಟೇ. ಯಾಕೆ ಇನ್ನೊಂದು ಸ್ಟ್ರಾಟಜಿ ನೋಡೋದು, ಮತ್ತೊಂದು ಸ್ಟ್ರಾಟಜಿ ನೋಡೋದು ಮಾಡಬೇಡಿ. ಸೊ ಇದು ಒನ್ ಸ್ಟಾಪ್ ಸೊಲ್ಯೂಷನ್ ಡೆಫಿನೆಟ್ಲಿ ಆಗುತ್ತೆ. ಸೊ ನಿಮಗೆ ಪ್ರಿಂಟೇಬಲ್ ಟೈಮ್ ಟೇಬಲ್ ಕೂಡ ಕೊಡ್ತೀವಿ, ಪ್ರಿಂಟ್ ಮಾಡ್ಕೊಂಡು ಅದ್ರ ಪ್ರಕಾರ ಏನಾದರೂ ಓದ್ತಾ ಬನ್ನಿ. ಇಲ್ಲ ಸರ್ ನಿಮ್ಮ ಜೊತೆ ಒಂದು 50 ಡೇಸ್ ಇರ್ತೀವಿ ಅಂದರೆ ಕಂಪ್ಲೀಟ್ ಆನ್ಲೈನೇ ಇರುತ್ತೆ, ತಮಗೆ ಕಂಪ್ಲೀಟ್ ಮೆಂಟರ್ಶಿಪ್ ಇರುತ್ತೆ. ಸೊ ಅದು ಕೂಡ ಜಾಯ್ನ್ ಆಗ್ಬೋದು. ಅದ್ರ ಡೀಟೇಲ್ಸ್ ನಾನು ಆಮೇಲೆ ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ನಾನ್ HK ಪರೀಕ್ಷೆ ಬಂದ್ಬಿಟ್ಟು 6ನೇ ತಾರೀಕು ಜೂನ್ ಮಧ್ಯಾಹ್ನ 3 ರಿಂದ 5 ಗಂಟೆವರೆಗೆ ಕನ್ನಡ ಕಡ್ಡಾಯ ಪ್ರಶ್ನೆ ಪತ್ರಿಕೆ ಇರುತ್ತೆ. ಅದಾದ ನಂತರ 7ನೇ ತಾರೀಕು ಮತ್ತೆ 7ನೇ ತಾರೀಕು ಬೆಳಿಗ್ಗೆ ಮತ್ತೆ ಒಂದು ಪೇಪರ್ ಇರುತ್ತೆ, ಪೇಪರ್ 1 GK ಇರುತ್ತೆ, ಪೇಪರ್ 2 ಸ್ಪೆಸಿಫಿಕ್ ಪೇಪರ್ ಇರುತ್ತೆ ಮಧ್ಯಾಹ್ನ. ಸೊ HK ಬಂದು 53 ಡೇಸ್ ಇದೆ, ನಾನ್ HK ಎಕ್ಸಾಮ್ಗೆ 46 ಡೇಸ್ ಇದೆ ಈ ಎಕ್ಸಾಮ್ಗೆ. ಸೊ ಇದು ಕೂಡ ಅಷ್ಟೇ, 14ನೇ ತಾರೀಕು ಪೇಪರ್ 1 ಇರುತ್ತೆ ಬೆಳಿಗ್ಗೆ, ಮಧ್ಯಾಹ್ನ ಅದೇ 14ನೇ ತಾರೀಕು ಪೇಪರ್ 2 ಇರುತ್ತೆ HK ಅವ್ರಿಗೆ. ಸೊ ಇಲ್ಲಿ 43 ಡೇಸ್ ಅಂತ ಇದೆ, ರಾಂಗ್. 53 ಡೇಸ್ ಲೆಫ್ಟ್. 53 ದಿನಕ್ಕೂ ನಿಮಗೆ ಸ್ಟ್ರಾಟಜಿ ವಿತ್ ಟೈಮ್ ಟೇಬಲ್ ಕೊಡ್ತೀನಿ. ಇಲ್ಲಿ 46 ದಿನಕ್ಕೆ ಸ್ಟ್ರಾಟಜಿ ವಿತ್ ಟೈಮ್ ಟೇಬಲ್ ಅನ್ನು ಕೊಡ್ತಾ ಹೋಗ್ತೀನಿ. ನನಗೆ ಸ್ವಲ್ಪ ಗಂಟ್ಲು ನೋವಿರೋದ್ರಿಂದ ಒಂದಷ್ಟು ದಿನದಿಂದ ಕ್ಲಾಸ್ ಮಾಡಿರಲಿಲ್ಲ. ಮಂಡೆಯಿಂದ ಅದು ಕ್ಲಾಸು ಶುರು ಆಗುತ್ತೆ ನಮ್ಮ ಆನ್ಲೈನ್ ವಿದ್ಯಾರ್ಥಿಗಳಿಗೆ. ಸೊ ಅದನ್ನ ನೋಡ್ತಾ ಬರೋಣ. ಅಯ್ಯೋ ಕಾಣಿಸ್ತಾ ಇದೆ ಅನ್ಕೋತೀನಿ, ಎಲ್ಲವೂ ಕೂಡ ಕ್ಲಾರಿಟಿ ಇದೆಯಾ ಒಂದ್ಸತಿ ನೋಡಿ. ಓಕೆ, ಈಗ ಬರೋಣ ಸ್ಟ್ರಾಟಜಿ. ನೋಡ್ರಿ, ಪೇಪರ್ 1 ಪೇಪರ್ 2 ಇದೆ ಸರ್. ಒಂದು 4-5 ಚಾಪ್ಟರ್ ಅಷ್ಟೇ ಓದ್ತೀನಿ ಅಥವಾ 4-5 ಸಬ್ಜೆಕ್ಟ್ ಅಷ್ಟೇ ಓದ್ತೀನಿ ಸರ್ ಅಂದ್ರೂ ವರ್ಕ್ ಆಗಲ್ಲ. ಇಲ್ಲ ಕಂಪ್ಲೀಟ್ ಓದ್ತೀನಿ ಸರ್ ಅಂದ್ರೂ ವರ್ಕ್ ಆಗಲ್ಲ. ಏನನ್ನ ಓದ್ಬೇಕು, ಎಷ್ಟನ್ನು ಓದ್ಬೇಕು, ಅದನ್ನ ನಿನ್ನ 50 ದಿನದಲ್ಲಿ ನೋಡ್ತಾ ಹೋಗೋಣ. ನೋಡಿ, ಒಂದನ್ನ ತಿಳ್ಕೊಳ್ಳಿ. ನಾನು ಯಾವತ್ತು ಹೇಳ್ತಾ ಇದ್ದೀನಿ, ಡೀಪ್ ಸ್ಟಡಿ ಇಂಪಾರ್ಟೆಂಟ್ ಅಂತ ಹೇಳಿ, ಡೀಪ್ ನಾಲೆಡ್ಜ್ ಇಂಪಾರ್ಟೆಂಟ್ ಅಂತ ಹೇಳಿ. ಬಟ್ ಈ ಎಕ್ಸಾಮ್ ಟೈಮಲ್ಲಿ ಅದು ಆಗಲ್ಲ. ನೋಡಿ, ಸ್ಟಡಿ ಮಾಡೋದ್ರಲ್ಲಿ 2 ವಿಧ. ಒಂದು ಹಾರಿಜಾಂಟಲ್ ಸ್ಟಡಿ, ಇನ್ನೊಂದು ವರ್ಟಿಕಲ್ ಸ್ಟಡಿ. ಹಾರಿಜಾಂಟಲ್ ಅಂದ್ರೆ ಅಡ್ಡಡ್ಡ ಓದೋದು. ಏನ್ ಸರ್ ಇದು ಅಡ್ಡಡ್ಡ ಅಂದ್ರೆ, ಎಷ್ಟು ಸಬ್ಜೆಕ್ಟ್ ಕವರ್ ಆಗುತ್ತೋ ಮ್ಯಾಕ್ಸಿಮಮ್ ಅಷ್ಟು ಕವರ್ ಮಾಡಬೇಕು. ಕಾನ್ಸ್ಟಿಟ್ಯೂಷನ್ ಅಥವಾ ಜಿಯೋಗ್ರಫಿ, ಕರ್ನಾಟಕ ಹಿಸ್ಟ್ರಿ, ಮೆಂಟಲ್ ಎಬಿಲಿಟಿ, ಪೊಲಿಟಿ, ಸೈನ್ಸ್ ಅಂಡ್ ಟೆಕ್ಕು. ಸೊ ಈ ರೀತಿ ಎಷ್ಟು ಸಾಧ್ಯ ಆಗುತ್ತೋ ತುಂಬಾ ಡೀಪ್, ಎಲ್ಲರಲ್ಲೂ ತುಂಬಾ ಡೀಪ್ ಆಗಿ ಓದ್ಲಿಕ್ಕಾಗಲ್ಲ, 50 ಡೇಸ್ ಇದೆ. ಸೊ ಈ ರೀತಿ ಮ್ಯಾಕ್ಸಿಮಮ್ ಸಿಲೆಬಸ್ ಅನ್ನ ಕವರ್ ಮಾಡಬೇಕು. ಇದು ಹಾರಿಜಾಂಟಲ್ ಸ್ಟಡಿ ಅಂತ ಹೇಳಿ ಕರಿತೀವಿ. ಇನ್ನೊಂದು ವರ್ಟಿಕಲ್ ಸ್ಟಡಿ, ನಾನು ನಾರ್ಮಲ್ ಮೆಂಟರ್ಶಿಪ್ ಅಲ್ಲಿ ಮಾಡಿಸ್ತೀನಿ. ಈಚ್ ಅಂಡ್ ಎವರಿ ವರ್ಡ್ಸ್ ಅನ್ನ ಓದಿಸ್ತೀನಿ ನಾನು ಫಸ್ಟ್ ರೀಡಿಂಗ್ ಅಲ್ಲಿ. ಸೊ ಅಂದ್ರೆ ಒಂದು ಸಬ್ಜೆಕ್ಟ್ಗೆ ಆಳವಾದ ಅಧ್ಯಯನ ಮಾಡೋದು, ಇದು ವರ್ಟಿಕಲ್ ಸ್ಟಡಿ. ಬಟ್ ಅಟ್ ಪ್ರೆಸೆಂಟ್ 50 ಡೇಸ್ ಇದೆ, ವರ್ಟಿಕಲ್ ಸ್ಟಡಿ ಆಗಲ್ಲ. ಕಂಪ್ಲೀಟ್ ಆಗಿ ಡೀಪ್ ಆಗಿ ಡೆಪ್ತ್ ಆಗಿ ಆಗಲ್ಲ. ಮಾಡಿದ್ರು ಅಷ್ಟೇ ಎಕ್ಸಾಮ್ ಕ್ಲಿಯರ್ ಮಾಡ್ಲಿಕ್ಕೆ ಆಗಲ್ಲ. ಬಿಕಾಸ್ 50 ಡೇಸ್ಗೆ ಅಟ್ಲೀಸ್ಟ್ 1 or 2 ಟೈಮ್ಸ್ ರಿವಿಷನ್ ಮಾಡಬೇಕು ವಿತ್ ಸ್ಪೆಸಿಫಿಕ್ ಪೇಪರ್. ಸೊ ಈಗ ನಾವು ಹಾರಿಜಾಂಟಲ್ ಸ್ಟಡಿ, ಅಡ್ಡಡ್ಡವಾಗಿ ಓದ್ತಾ ಹೋಗ್ಬೇಕು, ಅದನ್ನ ನಾನು ಹೇಳ್ಕೊಡ್ತೀನಿ. ಸೊ ಈ ಸ್ಟ್ರಾಟಜಿಯಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂದ್ರೆ, GK ಪೇಪರ್ 2 ಟೈಮ್ಸ್ ರಿವಿಷನ್ ಆಗುತ್ತೆ, ಆ ರೀತಿ ಸ್ಟ್ರಾಟಜಿ ಇರುತ್ತೆ. ಮತ್ತೆ ಟೈಮ್ ಟೇಬಲ್ ನಿಮಗೆ ಕೊಡ್ತೀವಿ ನೋಡಿ. ಸ್ಪೆಸಿಫಿಕ್ ಪೇಪರ್ ಕೂಡ ಅಷ್ಟೇ 2 ಟೈಮ್ ರಿವಿಷನ್ ಆಗುತ್ತೆ, ಇನ್ಕ್ಲೂಡಿಂಗ್ 6 month ಕರೆಂಟ್ ಅಫೇರ್ಸ್ ಕವರ್ ಮಾಡ್ಲೇಬೇಕು ತಾವು. ನಾನು ಟಾರ್ಗೆಟ್ ಕೊಡ್ತೀನಿ, ಹೆಂಗೆ ಅಂತಾನು ಹೇಳ್ಕೊಡ್ತೀನಿ. ಸರ್ 50 ಡೇಸಲ್ಲಿ 2 ಟೈಮ್ಸ್ GK ಪೇಪರ್ ರಿವಿಷನ್, ಕಂಪ್ಲೀಟ್ GS, ನೆಕ್ಸ್ಟ್ ಸ್ಪೆಸಿಫಿಕ್ ಪೇಪರ್ 2 ಟೈಮ್ಸ್ ಆಗುತ್ತಾ ಸರ್? ಅದ್ರಲ್ಲಿ 6 month ಕರೆಂಟ್ ಅಫೇರ್ಸ್ ಬೇರೆ ಅಂತ ಹೇಳ್ತಿದ್ರಿ, ಮೆಂಟಲ್ ಎಬಿಲಿಟಿ ಅಂತ ಹೇಳ್ತಿದ್ರಿ, ಇಷ್ಟನ್ನು ಕೂಡ ನೀವು ಕವರ್ ಮಾಡಬೇಕು. ಇದನ್ನೇ ನಾವು ಹಾರಿಜಾಂಟಲ್ ಸ್ಟಡಿ ಅಂತ ಹೇಳಿ ಕರಿತೀವಿ. ವರ್ಟಿಕಲ್ ಅಂದ್ರೆ ಒಂದೊಂದರಲ್ಲೂ ಡೀಪ್ ಆಗಿ ಹೋಗ್ಬೇಕು. ಆ ರೀತಿ ಹೋಗ್ಲಿಕ್ಕೆ ಒಂದು 2 to 3 ಟೈಮ್ ರಿವಿಷನ್ ಮಾಡ್ಲಿಕ್ಕೆ ವರ್ಟಿಕಲ್ಗೆ 6 month ಬೇಕು. ಹಾರಿಜಾಂಟಲ್ಗೆ 50 ಡೇಸ್ ಈಸ್ ಎನಫ್. ಯಾಕೆಂದ್ರೆ ನಾವು ಕಳೆದ KEAಗೂ ಕೂಡ ನಾವು ಮೆಂಟರ್ಶಿಪ್ ಅನ್ನ ಮಾಡಿದ್ವಿ, ಕೇವಲ 50 ಡೇಸ್ ಇತ್ತು. ನಮ್ಮ ಸ್ಟೂಡೆಂಟ್ಸ್ ಕಾನ್ಫಿಡೆನ್ಸ್ ಇಂದ ಹೋಗಿ ಬರೋದ್ರು. ಬಿಕಾಸ್ ಆ 50 ಡೇಸ್ಗೆ ಎವ್ರಿ ಡೇ ನೀಟಾಗಿ ಯುಟಿಲೈಸ್ ಮಾಡ್ಕೊಂಡ್ರು. ಆ ರೀತಿ ನೀವು ಇವಾಗಲೂ ಕೂಡ ಅಷ್ಟೇ ಆ ರೀತಿ ಯುಟಿಲೈಸ್ ಅನ್ನ ಮಾಡ್ಕೊಳ್ಳಿ. ನೋಡಿ,
ಒಂದು ಬಾಕಿ ಇರೋದು ಕೇವಲ ಒಂದು 46 ದಿನ ಮತ್ತೆ 53 ದಿನ ಅಷ್ಟೇ. ಸಂಪೂರ್ಣವಾಗಿ ಓದ್ಲಿಕ್ಕೆ ಸಾಧ್ಯ ಆಗತ್ತಾ? ನಂಬರ್ 1. ಕೆಲವು ಸಬ್ಜೆಕ್ಟ್ನ ಸ್ಕಿಪ್ ಮಾಡೋದು ಸರಿನಾ? ನೋಡಿ, ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಓದ್ಲಿಕ್ಕಾಗಲ್ಲ. ಅಟ್ ಎ ಸೇಮ್ ಟೈಮ್ ಎಲ್ಲವನ್ನು ಕೂಡ ಸ್ಕಿಪ್ ಮಾಡ್ಲಿಕ್ಕೂ ಆಗಲ್ಲ. ಈಗಿರ್ತಕ್ಕಂಥ ಟೈಮಲ್ಲಿ ನಾನು ನಿಮಗೆ ಕಂಪ್ಲೀಟ್, ಫಾರ್ ಎಕ್ಸಾಂಪಲ್ ಕಾನ್ಸ್ಟಿಟ್ಯೂಷನ್ 3 to 4 ಡೇಸ್ಗೆ ಆಗ್ತಕ್ಕಂಥದ್ದು ಯಾವ್ಯಾವ ಟಾಪಿಕ್ ಓದಬೇಕು, 45 ಚಾಪ್ಟರ್ ಇದಾವೆ. ಕೇವಲ 8 ರಿಂದ 10 ಚಾಪ್ಟರ್ ಅಲ್ಲಿ ನಿಮ್ಮ 80ರಷ್ಟು ಪ್ರಶ್ನೆ PYQ ಅದರಿಂದನೇ ಬಂದಿರೋದು. 45 ಚಾಪ್ಟರ್ ಅಲ್ಲಿ ಕೇವಲ 8 ರಿಂದ 10 ಚಾಪ್ಟರ್, ಅಷ್ಟರಲ್ಲಿ 80% ನಿಮ್ಮ PYQ ಪ್ರಿವಿಯಸ್ ಇಯರ್ ಕ್ವಶನ್ ಬಂದಿರೋದು, KE ಎಕ್ಸಾಮ್ ಕಂಡಕ್ಟ್ ಮಾಡಿರೋದ್ರಲ್ಲಿ. ಸೊ ಬೆಸ್ಟ್ ಅಲ್ಲ, 45 ರಿಂದ 10 ಚಾಪ್ಟರ್. ಸೊ ಆ ಚಾಪ್ಟರ್ನ ಓದಿಸ್ತೀನಿ ಕಾನ್ಸ್ಟಿಟ್ಯೂಷನ್ಗೆ. ಮತ್ತೆ ಕರ್ನಾಟಕ ಜಿಯೋಗ್ರಫಿ ಮತ್ತೆ ಕರ್ನಾಟಕ ಹಿಸ್ಟ್ರಿಯಿಂದ KE ಎಕ್ಸಾಮ್ ರೀಸೆಂಟ್ ನೀವು ಯಾವ್ದಾದ್ರು ತೆಗೆದು ನೋಡಿ, ಕರ್ನಾಟಕ ಹಿಸ್ಟ್ರಿಯಿಂದ 7 to 8 ಕ್ವಶನ್ ಇರುತ್ತೆ, ಕರ್ನಾಟಕ ಜಿಯೋಗ್ರಫಿಯಿಂದ ಮಿನಿಮಮ್ 8 ಕ್ವಶನ್ ಇರುತ್ತೆ. ಸೊ ಇದು ತುಂಬಾ ಕಡಿಮೆ ಇದೆ ಸಿಲೆಬಸ್ಸು. ಈ ಎರಡು ಸೇರಿದ್ರೆ 15+ ಕ್ವಶನ್ ಇರುತ್ತೆ GKಲಿ. ಸೊ ತುಂಬಾ ಈಸಿ. ಕರ್ನಾಟಕ ಹಿಸ್ಟ್ರಿಲಿ ಅರೌಂಡ್ 5 ಚಾಪ್ಟರ್ ಅಷ್ಟೇ ನಾನು ಓದಿಸೋದು, 5 to 6 ಚಾಪ್ಟರ್ ಅಷ್ಟೇ ಓದಿಸೋದು. ಕರ್ನಾಟಕ ಜಿಯೋಗ್ರಫಿಲಿ ಒಂದು 7 ಚಾಪ್ಟರ್ ಓದಿಸ್ತೀನಿ. ಇಷ್ಟರಲ್ಲಿ 80% ಆಫ್ ನಿಮ್ಮ ಕ್ವಶನ್ಸ್ ಕವರ್ ಆಗುತ್ತೆ. ನೋಡಿ, ನನಗೇನು ಹೇಳ್ತಾ ಇದ್ದೀನಿ, ಇದು ಕೇವಲ 50 ದಿನದ ಸ್ಟ್ರಾಟಜಿ ಮಾತ್ರ. ಆಮೇಲೆ ಇದನ್ನೇ ಅಪ್ಲೈ ಮಾಡ್ಕೊಂಡು 6 ತಿಂಗಳು 7 ತಿಂಗಳು ಓದ್ಬೇಡಿ, ಅದಕ್ಕೆ ಬೇರೆ ಮೆಂಟರ್ಶಿಪ್ ಇರುತ್ತೆ, ಬೇರೆ ತರ ಇರುತ್ತೆ. ಸೊ ಈಗ ಸಬ್ಜೆಕ್ಟ್ನ ಸ್ಕಿಪ್ ಮಾಡೋದು ಬೇಡ. ಒಂದು ಸಬ್ಜೆಕ್ಟ್ ಅಲ್ಲಿ ಒಂದಷ್ಟು ಪಾರ್ಟ್ಸ್ ಅನ್ನ ಸ್ಕಿಪ್ ಮಾಡೋಣ. ಫಾರ್ ಎಕ್ಸಾಂಪಲ್ 45 ಚಾಪ್ಟರ್ ಇದಾವಲ್ಲ, ಇನ್ನು 30 ಚಾಪ್ಟರ್ ಸ್ಕಿಪ್ ಮಾಡೋಣ, ಕೇವಲ ಒಂದು 12 ಚಾಪ್ಟರ್ನ ಓದೋಣ ಕಾನ್ಸ್ಟಿಟ್ಯೂಷನ್. ಈ ರೀತಿ ಸಬ್ಜೆಕ್ಟ್ ಸ್ಕಿಪ್ ಮಾಡಬೇಡಿ. ಈ ಟೈಮಲ್ಲಿ ಚಾಪ್ಟರ್ನ ಸ್ಕಿಪ್ ಮಾಡೋಣ. ನಾನು ಯಾವುದು ಅಂತ ನಾನು ಹೇಳ್ಕೊಡ್ತೀನಿ. ನೋಡಿ, ತಮಗೆ ಸಿಲೆಬಸ್ ಅನ್ನ ತೆಗೆದು ನೋಡಿ. ಸಿಲೆಬಸ್ ಅಲ್ಲಿ ಏನಿದೆ ಅಂತ ಹೇಳಿ ಫಸ್ಟ್ ನೋಡ್ತಾ ಬರೋಣ. ನೋಡಿ, ಪ್ರಚಲಿತ ವಿದ್ಯಮಾನಗಳು, ಕರೆಂಟ್ ಅಫೇರ್ಸ್, ಸಾಮಾನ್ಯ ವಿಜ್ಞಾನ ಅಂದ್ರೆ ಜನರಲ್ ಸೈನ್ಸ್, ಕರ್ನಾಟಕದ ಇತಿಹಾಸ ಮತ್ತೆ ಭೂಗೋಳಶಾಸ್ತ್ರ. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. KE ಏನವರು ಕರ್ನಾಟಕದ ಇತಿಹಾಸ ಭೂಗೋಳಶಾಸ್ತ್ರ ಅಂತ ಸಪರೇಟ್ ಆಗಿ ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾರೆ. ಎವ್ರಿ ಎಕ್ಸಾಮ್ಸ್ VA ಆಗಿರ್ಬೋದು, KE ಮಾಡಿರ್ತಕ್ಕಂಥ PSI ಆಗಿರ್ಬೋದು, ರೀಸೆಂಟ್ ಆಗಿ ನಡೆದಿರ್ತಕ್ಕಂಥವಾಗಿರ್ಬೋದು, ಕರ್ನಾಟಕ ಇತಿಹಾಸ ಭೂಗೋಳಶಾಸ್ತ್ರ 7+8 ಟೋಟಲ್ 15 ಪ್ರಶ್ನೆಗಳು ಬರ್ತವೆ ಇಲ್ಲಿಂದ. ನೆಕ್ಸ್ಟ್ ನೋಡಿ, ಭಾರತದ ಇತಿಹಾಸ ಮತ್ತೆ ಭೂಗೋಳಶಾಸ್ತ್ರ. ಈಗ ಕರ್ನಾಟಕ ಇತಿಹಾಸ ಆಯ್ತಲ್ವಾ? ಈಗ ಇಂಡಿಯನ್ ಹಿಸ್ಟ್ರಿ. ಸರ್, ಇಂಡಿಯನ್ ಹಿಸ್ಟ್ರಿ ತುಂಬಾ ಇದೆಯಲ್ಲ ಸರ್, 50 ಡೇಸ್ಗೆ ಏನ್ ಸರ್ ಮಾಡೋದು? ನಾನು ನಿಮ್ಗೆ ಸೆಲೆಕ್ಟೆಡ್ ಚಾಪ್ಟರ್ ಅಷ್ಟೇ ಓದಿಸೋದು. ಏನ್ಷಿಯಂಟ್ ಅಲ್ಲಿ 3 ಚಾಪ್ಟರ್, ಮಿಡಿವಲ್ ಅಲ್ಲಿ 3 ಚಾಪ್ಟರ್, ಮಾಡರ್ನ್ ಅಲ್ಲಿ 7 ಚಾಪ್ಟರ್. ಇಷ್ಟೇ ಈ ಟೈಮಲ್ಲಿ ನಿಮ್ಗೆ ಓದಿಸೋದು. ಅಷ್ಟರಲ್ಲಿ 75% ಕವರ್ ಆಗಿರುತ್ತೆ ನಿಮ್ಮ PYQ. ಅಷ್ಟೇ ಮಾಡ್ಲಿಕ್ಕಾಗೋದು ಅಷ್ಟೇ, ಅದನ್ನ ಬಿಟ್ಟು ಬೇರೆ ಮಾಡ್ಲಿಕ್ಕಾಗಲ್ಲ. ಮತ್ತೆ ಭೂಗೋಳಶಾಸ್ತ್ರ ಇಂಡಿಯಾದ್ದು, ಇಟ್ ಮೀನ್ಸ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಕರ್ನಾಟಕ ಇಂಡಿಯಾದ್ದು ಜಿಯೋಗ್ರಫಿ ಮತ್ತೆ ಹಿಸ್ಟ್ರಿಯನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ತಮಗೆ ಗೊತ್ತಿರಲಿ, ಜನರಲ್ ಸೈನ್ಸ್ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಸೈನ್ಸ್ ಅಂಡ್ ಟೆಕ್ ಅಂತ ಕೊಟ್ಟಿದ್ದಾರೆ. ನೋಡಿ, ಒಂದು ನಿಮಿಷ ತೋರಿಸ್ತೀನಿ. ನೋಡಿ, ಸಾಮಾನ್ಯ ವಿಜ್ಞಾನನ ಇಲ್ಲಿ ನೋಡಿ, ಸಾಮಾನ್ಯ ವಿಜ್ಞಾನ ಜೊತೆಗೆ ಇನ್ನೂ ಒಂದನ್ನ ಕೊಟ್ಟಿದ್ದಾರೆ, ವಿಜ್ಞಾನ ಮತ್ತೆ ತಂತ್ರಜ್ಞಾನ ಅಂತ ಕೊಟ್ಟಿದ್ದಾರೆ. ಅಯ್ಯೋ, ಇಲ್ಲಿ ಹಾಕಿಲ್ಲ ನಮ್ಮ ಹುಡುಗ, ಆಗ್ತಾನೆ. ಸೊ ಎರಡನ್ನೂ ಕೂಡ ಕೊಟ್ಟಿದ್ದಾರೆ, ನೆನ್ಪಿಟ್ಕೊಳ್ಳಿ. ಜನರಲ್ ಸೈನ್ಸ್ ಜೊತೆಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಕೊಟ್ಟಿದ್ದಾನೆ. ನೋಡಿ, ನಾನ್ ಟೆಕ್ನಾಲಜಿಲಿ 5 ಟೆಕ್ನಾಲಜಿ ಓದಿಸೋದು, 5 ಚಾಪ್ಟರ್ ಟೆಕ್ನಾಲಜಿಯಿಂದ. ಬೇಸಿಕ್ ಸೈನ್ಸ್ ಇಂದ ಒಂದು 7-8 ಚಾಪ್ಟರ್. ನೆಕ್ಸ್ಟ್ ಬೌದ್ಧಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ 10 ಕಾನ್ಸೆಪ್ಟ್, ಮೆಂಟಲ್ ಎಬಿಲಿಟಿ 10 ಕಾನ್ಸೆಪ್ಟ್. ದೆನ್ ಭಾರತದ ಸಂವಿಧಾನ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸಾರ್ವಜನಿಕ ಆಡಳಿತ ಮತ್ತೆ ಗ್ರಾಮೀಣ ಅಭಿವೃದ್ಧಿ. ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, KE ತೆಗಿತಕ್ಕಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು VA ಬರೀರಿ, PDO ಬರೀರಿ, ಯಾವ್ದಾದ್ರು ಬರೀರಿ, KE ತೆಗಿತಕ್ಕಂಥದ್ರಲ್ಲಿ RDPR ಇಂಪಾರ್ಟೆಂಟು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಏನಿದೆ, ರೂರಲ್ ಡೆವಲಪ್ಮೆಂಟ್ ಮತ್ತು ಪಂಚಾಯತ್ ರಾಜ್. ಸೊ ಇದರಿಂದ 3 to 4 ಕ್ವಶನ್ ಬರುತ್ತೆ. ಒಂದು PDF ಕೊಡ್ತೀನಿ ನಾನು, ಒಂದು 50-40 ಪೇಜಿಂದ ಅಷ್ಟೇ. ಸೊ 3 to 4 ಮಾರ್ಕ್ಸ್ ಈಸಿ. ನೆಕ್ಸ್ಟು ನಿಮ್ಮ ನೋಡಿ, ಇಲ್ಲಿದೆ ನೋಡಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತ ಸಪರೇಟ್ ಆಗಿ ಕೊಟ್ಟಿದ್ದಾನೆ. ನೋಡಿ, ಸಾಮಾನ್ಯ ವಿಜ್ಞಾನ, ಜನರಲ್ ಸೈನ್ಸ್ ಅಂತ ಬೇರೆ ಕೊಟ್ಟಿದ್ದಾನೆ. ನೋಡಿ, ವಿಜ್ಞಾನ ಮತ್ತೆ ತಂತ್ರಜ್ಞಾನ. ಇಟ್ ಮೀನ್ಸ್ ಅಟ್ಲೀಸ್ಟ್ 7 ಟೆಕ್ನಾಲಜಿ ಮತ್ತೆ ಅದರ ಅಪ್ಲಿಕೇಶನ್ಸ್ ಅನ್ನ ಓದಬೇಕು ಸೈನ್ಸ್ ಅಂಡ್ ಟೆಕ್ ಅಲ್ಲಿ. ನಾನೊಂದು 5 ಓದಿಸ್ತೀನಿ. ಸೋರ್ಸು ನಂದೇ ಕೊಡ್ತೀನಿ, ನಾನೇ ರೆಡಿ ಮಾಡಿದ್ದೀನಿ ಟೆಕ್ನಾಲಜಿಗೆ. ಅದನ್ನ ಒಂದು 6-7 ಕ್ಲಾಸು ಕೊಡ್ತೀನಿ, ಅದನ್ನ ನೋಡಿದ್ರೆ ಸಾಕು. ನೆಕ್ಸ್ಟು ಭಾರತದ ಅರ್ಥವ್ಯವಸ್ಥೆ ಅಂದ್ರೆ ಎಕನಾಮಿ. ತಾವು ಒಬ್ಸರ್ವ್ ಮಾಡಿದ್ರೆ ಎಕನಾಮಿ ಮುಂಚೆ ತೆಗಿತಾ ಇರಲಿಲ್ಲ KE ಏನವರು, ಬಟ್ ಈಗ KE ನಲ್ಲಿ ಒಂದು 5 ಪ್ರಶ್ನೆ ಆದ್ರೂ ಎಕನಾಮಿ ಇರುತ್ತೆ.
ನಿಮ್ಗೊಂದು 6 ಚಾಪ್ಟರ್ನ ಇದಕ್ಕೆ ನಾನು ನಿಮಗೆ ಇಂಪಾರ್ಟೆಂಟ್ ಆಗಿರತಕ್ಕಂಥ ಟಾಪಿಕ್ಸ್ ಅನ್ನು ಓದಿಸ್ತೀನಿ. ನೆಕ್ಸ್ಟ್ ಇಂಟರ್ನ್ಯಾಷನಲ್, ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ತಾವು ಆಫೀಸರ್ ಹುದ್ದೆಗಳನ್ನ ಬರಿತಾ ಇರೋದ್ರಿಂದ ಅಂತಾರಾಷ್ಟ್ರೀಯ ಸಂಬಂಧಗಳು, ಇಂಟರ್ನ್ಯಾಷನಲ್ ರಿಲೇಷನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸರ್, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಯಾವ್ದನ್ನ ಆಥರ್ ಬುಕ್ಸ್ ತೆಗೆದುಕೊಂಡು ಓದ್ಲಾ ಸರ್? ಬೇಡ, ಈಗ ಟೈಮ್ ಇಲ್ಲ. 300-400 ಪೇಜಸ್ ಇರುತ್ತೆ. ಮತ್ತೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲಿ ಯಾವತ್ತೂ ತಮಗೆ ಯಾವ ಯಾವ ಪ್ಲೇಸಸ್ ನ್ಯೂಸ್ ಅಲ್ಲಿ ಇದಾವೆ, ಯಾವುದು ಅಟ್ ಪ್ರೆಸೆಂಟ್ ನ್ಯೂಸ್ ಅಲ್ಲಿ ಇದೆಯಲ್ಲ, ಅಂದ್ರೆ ಕರೆಂಟ್ ಅಫೇರ್ಸ್ ಇಂದ ತೆಗಿತಾನೆ. ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅನ್ನ ಕರೆಂಟ್ ಅಫೇರ್ಸ್ ಇಂದ ತೆಗಿತಾನೆ. ಸೊ ನೆಕ್ಸ್ಟ್ ಪರಿಸರ ವಿಜ್ಞಾನ, ವೆರಿ ವೆರಿ ಇಂಪಾರ್ಟೆಂಟ್. ಎನ್ವೈರನ್ಮೆಂಟ್, ಯಾಕೆಂದ್ರೆ ಅಗ್ರಿಕಲ್ಚರ್ ಆಫೀಸರ್ ಆಗ್ತಿರೋದ್ರಿಂದ ಜನರಲ್ ಸೈನ್ಸ್, ಎನ್ವೈರನ್ಮೆಂಟ್ ವೆರಿ ವೆರಿ ಇಂಪಾರ್ಟೆಂಟ್. ಜಾಸ್ತಿ ಕ್ವಶನ್ ತೆಗಿತಾನೆ. ಮೊನ್ನೆ KEA ಜನವರಿಲಿ ಎಕ್ಸಾಮ್ ಆಯ್ತಲ್ವಾ, ಸೊ ಅದರಲ್ಲಿ 7 ಪ್ರಶ್ನೆಗಳು ಎನ್ವೈರನ್ಮೆಂಟ್ ಇಂದ ಬಂದಿದ್ದು, ಬೇಸಿಕ್ ಇಂದ. ತಮಗೆ ಗೊತ್ತಿರಲಿ, UPSC ಆಗಲಿ KEA ಆಗಲಿ, ಒಂದೇ ಒಂದು ಚಾಪ್ಟರ್ ಅಲ್ಲಿ 35% ಎನ್ವೈರನ್ಮೆಂಟ್ ಕ್ವಶನ್ ಬರ್ತದೆ, ಒಂದೇ ಚಾಪ್ಟರ್ ಅಲ್ಲಿ. ಅದ್ಯಾವ ಚಾಪ್ಟರ್? ಬಯೋಡೈವರ್ಸಿಟಿ, ಜೈವಿಕ ವೈವಿಧ್ಯತೆ, ಜೀವ ವೈವಿಧ್ಯತೆ. ಅದರಲ್ಲಿ ಇನ್ಸಿಟೋ, ಎಕ್ಸಿಟೋ, ಅದರಲ್ಲಿ ಪ್ರೊಟೆಕ್ಟೆಡ್ ಏರಿಯಾಸ್, ಸಂರಕ್ಷಿತ ಪ್ರದೇಶಗಳು, ನ್ಯಾಷನಲ್ ಪಾರ್ಕ್ಸ್, ವೈಲ್ಡ್ ಲೈಫ್ ಸೆಂಚುರೀಸ್ ಎಲ್ಲ ಬರ್ತಾ ಹೋಗ್ತವೆ. ಸೊ ಅದೊಂದು ಚಾಪ್ಟರ್ 35% ಕ್ವಶನ್ ಕೇಳ್ತಾನೆ. ನಾನು ಎನ್ವೈರನ್ಮೆಂಟ್ ಎಕಾಲಜಿಗೆ ಒಂದಿನ ಅಥವಾ 2 ಡೇಸ್ ಓದಿಸ್ತೀನಿ. ಅರೌಂಡ್ 4 ಚಾಪ್ಟರ್, ಕೇವಲ 4 ಚಾಪ್ಟರ್ ಅದೆಲ್ಲ ಕವರ್ ಆಗುತ್ತೆ. ಸೊ ನನ್ನ ಉದ್ದೇಶ ಒಂದೇ, ಹಾರಿಜಾಂಟಲ್ ಸ್ಟಡಿ. ನಿಮ್ಮ ಸಿಲೆಬಸ್ ಅನ್ನ ಈ ರೀತಿ ಬ್ರೇಕ್ ಡೌನ್ ಮಾಡಿದ್ರೆ ಕಂಪ್ಲೀಟ್ ಆಗಿ ನಿಮ್ಮ ಸಿಲೆಬಸ್ ಅನ್ನ ನೋಡಿದ್ರೆ 2 ಸಿಲೆಬಸ್ ಸೇಮ್ ಇದೆ. ಈ ಸಿಲೆಬಸ್ ಅನ್ನ ಬ್ರೇಕ್ ಡೌನ್ ಮಾಡಿದ್ರೆ ಯಾವ ಒಂದು ಸಬ್ಜೆಕ್ಟ್ ಅಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳನ್ನ ಕೇಳ್ತಾನೆ, ಯಾವ್ದ್ರಲ್ಲಿ ಕಡಿಮೆ ಕೇಳ್ತಾನೆ, ಆ ವೈಟೇಜ್ ಆಧಾರದ ಮೇಲೆ ನಾನು ಲಿಸ್ಟ್ ಮಾಡಿದ್ದೀನಿ. ಓಕೆನಾ? ಅಂದ್ರೆ ಜಾಸ್ತಿ ಯಾವ್ದ್ರಲ್ಲಿ ಕ್ವಶನ್ ಯೂಶಲಿ ಕೇಳ್ತಾನೆ. ನೋಡಿ, ತಾವು ಕನ್ಫ್ಯೂಷನ್ ಆಗ್ಬೋದು. ಲಾಸ್ಟ್ KEA ಎಕ್ಸಾಮ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಇಂದ ಕಡಿಮೆ ಕ್ವಶನ್ ಕೇಳಿದ್ದಾನೆ, ಹಾಗಂತ ಅದನ್ನ ಸ್ಕಿಪ್ ಮಾಡೋದಲ್ಲ. ಡೆಫಿನೆಟ್ಲಿ ಈ ಸರ್ತಿ ಜಾಸ್ತಿ ಕ್ವಶನ್ ಕೇಳ್ತಾನೆ. ಲಾಸ್ಟ್ ಎಕ್ಸಾಮ್ ಅಲ್ಲಿ 4 ಕ್ವಶನ್ ಕೇಳಿರೋದು ಕಾನ್ಸ್ಟಿಟ್ಯೂಷನ್ ಇಂದ. ಈ ಸರ್ತಿ 10 to 15 ಕ್ವಶನ್ ಎಕ್ಸ್ಪೆಕ್ಟ್ ಮಾಡಿ ಡೆಫಿನೆಟ್ಲಿ ಕೇಳ್ತಾನೆ. ಸೊ ಇದಾದ ನಂತರ ನಿರ್ದಿಷ್ಟ ಪ್ರಶ್ನೆ ಪತ್ರಿಕೆ ಇರುತ್ತೆ, ಅಂದ್ರೆ ಸ್ಪೆಸಿಫಿಕ್ ಪೇಪರ್ ಇರುತ್ತೆ ತಮಗೆ. ಅದರಲ್ಲಿ 85% ನಿರ್ದಿಷ್ಟ ಪ್ರಶ್ನೆ ಪತ್ರಿಕೆಯಲ್ಲಿ 85% ಪೋಸ್ಟ್ಗೆ ಕಾಲ್ ಆಗಿರುತ್ತೆ. ಅಂದ್ರೆ BSc ಏನ್ ಮಾಡಿರ್ತಾರಲ್ಲ ಅವ್ರಿಗೆ. ಸೊ ಅವ್ರಿಗೆ 20 ಥೀಮ್ಸ್ ಅಷ್ಟೇ ಇದೆ, ಸಿಲೆಬಸ್ 20 ಥೀಮ್ಸ್ ಇದೆ. ಅದೇ ನೀವು 15% ಪೋಸ್ಟ್ ಬರೆಯೋರಿಗೆ 18 ಥೀಮ್ಸ್ ಇದೆ ಅಷ್ಟೇ. ಸೊ ನಾನು ಈ ಪೇಪರ್ ಅನ್ನ GS ಒಟ್ಟಿಗೆ ಓದಿಸ್ತೀನಿ. ಸ್ಪೆಸಿಫಿಕ್ ಪೇಪರ್ 2 times ರಿವಿಷನ್ ಆಗುತ್ತೆ. ಸೊ GS ಮತ್ತೆ ಇದು ಟೋಟಲ್ ಅಟ್ಲೀಸ್ಟ್ 8 to 10 ಅವರ್ ಓದ್ಲೇಬೇಕು. ಇನ್ನು 50 ದಿನ 8 to 10 ಅವರ್ ಓದ್ಲೇಬೇಕು. ಕೆಲ್ಸಕ್ಕೆ ಹೋಗೋರು ಅರೌಂಡ್ 6 to 8 ಅವರ್ ಆದ್ರೂ ಓದ್ಲೇಬೇಕಾಗುತ್ತೆ. ಸೊ ಈ ಟೈಮಲ್ಲಿ ಸ್ಟಾರ್ಟಿಂಗ್ 20 ದಿನ, ಇನ್ನ 48 ದಿನ ಇದೆಯಲ್ಲ, ಸ್ಟಾರ್ಟಿಂಗ್ 20 ದಿನ ಏನು ನೀವು ಈಗ 2 ಪೇಪರ್ನು ಕೂಡ, ಅಂದ್ರೆ ನೀವು ನಿರ್ದಿಷ್ಟ ಪ್ರಶ್ನೆ ಪತ್ರಿಕೆ ಏನ್ ಪೇಪರ್ ಇದೆ, GS ಏನಿದೆ, ಎರಡನ್ನೂ ಕೂಡ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು. ಸರ್ ನಾನು ಬರೀ ಸ್ಪೆಸಿಫಿಕ್ ಓದ್ತೀನಿ ಅಂದ್ರೂ ಆಗಲ್ಲ, ಸರ್ ನಾನು ಬರೀ GS ಓದ್ತೀನಿ ಅಂದ್ರೂ ಆಗಲ್ಲ. ಅದಕ್ಕೆ ನಾನೇನು ಮಾಡಿದೆ ಅಂದರೆ ಫಸ್ಟ್ 20 ಡೇಸ್ ಪರ್ ಡೇ 3 hour ಕೊಡಬೇಕು ನಿಮ್ಮ ಸ್ಪೆಸಿಫಿಕ್ ಪೇಪರ್ಗೆ. ಪರ್ ಡೇ 3 hours. ಇನ್ 5 hour ನಾನೇನು ಟಾರ್ಗೆಟ್ ಕೊಡ್ತೀನಿ GS ಅದನ್ನು ಓದಬೇಕು. ಮೆಂಟರ್ಶಿಪ್ ಜಾಯ್ನ್ ಆಗಿಲ್ಲದೆ ಇರೋರ್ಗೂ ಕೂಡ ಒಂದು ಪ್ಲಾನ್ ಅನ್ನ ಮತ್ತೆ ಟೈಮ್ ಟೇಬಲ್ ಅನ್ನ ಕೊಡ್ತೀನಿ. ಅಕಾರ್ಡಿಂಗ್ ಟು ದಟ್ ನೀವು ಪ್ಲಾನ್ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ 20 days 3 hour ಆಯ್ತಲ್ವಾ? ನೆಕ್ಸ್ಟ್ ಇನ್ನ 28 days ಇರುತ್ತೆ. ನೆಕ್ಸ್ಟ್ 15 days 4 hour per day ಓದಬೇಕು. 4 hour per day ಸ್ಪೆಸಿಫಿಕ್ ಪೇಪರ್. ನೆಕ್ಸ್ಟ್ ಇನ್ನ 10 days ಇರುತ್ತಲ್ಲ, ಆ ಟೈಮಲ್ಲಿ ಎಕ್ಸ್ಕ್ಲೂಸಿವ್ ಆಗಿ 2 days ಕಂಪ್ಲೀಟ್ ಇದನ್ನ ರಿವೈಸ್ ಮಾಡಿಸ್ತೀನಿ. ಒಂದು 3 times ರಿವಿಷನ್ ಆಗುತ್ತೆ ಸ್ಪೆಸಿಫಿಕ್ ಪೇಪರ್. ಅದೊಂದು 20 ಥೀಮ್, ಇದೊಂದು 18 ಥೀಮ್ ಇದೆ ಅಷ್ಟೇ. ಸೊ ಪೇಪರ್ 1 GS ಬರೋದಾದ್ರೆ, ನಾನು ಕಳೆದ ಒಂದು 4-5 ವರ್ಷಗಳಿಂದ ಏನು KEA ತೆಗೆದುಕೊಂಡಿದ್ದಾರಲ್ಲ, PSI ಆಗಿರ್ಬೋದು, ಗ್ರೂಪ್ C ಆಗಿರ್ಬೋದು, ಗ್ರೂಪ್ B ಆಗಿರ್ಬೋದು, SDFT ಆಗಿರ್ಬೋದು, ಏನು ನಡೆದಿದ್ದಾವಲ್ವಾ, ಅದರಲ್ಲಿ ಪ್ರತಿ ಸಬ್ಜೆಕ್ಟ್ ಅನ್ನು ಕೂಡ ಅನಾಲಿಸಿಸ್ ಮಾಡಿದ್ದೀನಿ. ಆಯಾ ಸಬ್ಜೆಕ್ಟ್ ಬಂದಾಗ, ಈಗ ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ಬಂತು ಅಂದ್ಕೊಳ್ಳಿ, ಕರ್ನಾಟಕ ಹಿಸ್ಟ್ರಿ, ಕಳೆದ ಒಂದು 20-25 ಪೇಪರ್ ಅನ್ನು ಅನಾಲಿಸಿಸ್ ಮಾಡಿ ಕರ್ನಾಟಕ ಹಿಸ್ಟ್ರಿಯಿಂದ ಎಷ್ಟೆಷ್ಟು ಕ್ವಶನ್ ತೆಗೆದಿದ್ದಾನೆ ನಿಮಗೆ ಕೊಡ್ತೀನಿ. ನಂತರ ಆ ಕರ್ನಾಟಕ ಹಿಸ್ಟ್ರಿ ಇದೇ ತರ ಎಲ್ಲಾ ಸಬ್ಜೆಕ್ಟ್ಗೂ ನಾನು ಮಾಡ್ಕೊಡ್ತೀನಿ, ಯಾವ್ಯಾವ್ದು ಚಾಪ್ಟರ್ ಇಂದ ಕ್ವಶನ್ ತೆಗೆದವನೆ ಅಂತ ಹೇಳಿ. ನೆಕ್ಸ್ಟ್ ಆ ಯಾವ್ಯಾವ ಚಾಪ್ಟರ್ನ ಓದಬೇಕು ಅನ್ನೋದನ್ನ ಕೂಡ ಪ್ರತಿದಿನ ಟಾರ್ಗೆಟ್ ಕೊಡ್ತೀನಿ. ನೆಕ್ಸ್ಟ್ 50 days ನೋಡಿ, ಸಿಂಪಲ್, ನಾನು ಹೇಳೋದು ಅರ್ಥ ಆಗ್ತಿದ್ಯೋ ಅರ್ಥ ಆಗ್ತಿಲ್ಲ ಹೋಗುತ್ತಿಲ್ಲ, ನನ್ನ ಮೇಲೆ ಡಿಪೆಂಡ್ ಆಗೋಂಗಿದ್ರೆ ಡಿಪೆಂಡ್ ಆಗಿತ್ತು ಅಂದ್ರೆ ಇಲ್ಲ. ನೆಕ್ಸ್ಟ್ 50 days ಇದಕ್ಕಿಂತ ನೀವು ಬೆಸ್ಟ್ ಆಗಿ ಎಲ್ಲ ಪ್ರಿಪ್ರೇಷನ್ ಮಾಡೋಕ್ಕಾಗಲ್ಲ 50 daysಗೆ.
ಪ್ರತಿದಿನ ಎವ್ರಿಡೇ ನಾನು ಟಾರ್ಗೆಟ್ ಕೊಡ್ತೀನಿ. ಸುಮ್ಮನೆ ಕಣ್ಣು ಮುಚ್ಕೊಂಡು ಓದ್ತಾ ಬನ್ನಿ ನಾನು ಕೊಡೋ ಟಾರ್ಗೆಟನ್ನು. ಈ ಟೈಮಲ್ಲಿ ಕ್ಲಾಸ್ ಕೇಳಿದ್ರೆ ಆಗಲ್ಲ. ಕೆಲವು ಕ್ಲಾಸ್ ಕೇಳಬೇಕಾಗುತ್ತೆ, ನಾನು ಹೇಳ್ತೀನಿ ಯಾವ್ದು ಕೇಳಬೇಕು ಅಂತ. ಅದರ್ವೈಸ್ ಬೇರೆ ಎಲ್ಲಾನು ಕ್ಲಾಸ್ ಕೇಳ್ತಾ ಕೂತ್ಕೊಂಡ್ರು ಆಗಲ್ಲ. ಹಂಗಂತ ಕಂಪ್ಲೀಟ್ ಮ್ಯಾರಥಾನ್ ನೋಡ್ಕೊಂಡ್ರು ಆಗಲ್ಲ. ಇಂಟೆಲಿಜೆಂಟ್ ಆಗಿ ವರ್ಕ್ ಮಾಡಬೇಕು. ನೋಡಿ, ಅಷ್ಟು ಏನು ನಾನು ಅನಾಲಿಸಿಸ್ ಮಾಡಿದ್ದೀನಿ KEA ವೆಯ್ಟೇಜ್ನ ಆಧಾರದ ಮೇಲೆ, ಅಂದರೆ ಐ ಈಲ್ಡಿಂಗ್ ಯಾವುದು, ಐ ಈಲ್ಡಿಂಗ್ ಸಬ್ಜೆಕ್ಟ್ ಅಂದರೆ ಜಾಸ್ತಿ ಯಾವ್ದ್ರಲ್ಲಿ ಮಾರ್ಕ್ಸ್ ಬಂದಿದೆ ಅದರ ಆಧಾರದ ಮೇಲೆ ನಿಮಗೆ ಸೀರಿಯಲ್ ಆಗಿದೆ 1 2 3 4 5 ಅಂತ. ಫಸ್ಟ್ ನಿಮ್ಗೆ ಯಾವ್ದಾಗಿದೆ ನೋಡಿ, ಕರ್ನಾಟಕ ಹಿಸ್ಟ್ರಿ ಆ್ಯಂಡ್ ಕರ್ನಾಟಕ ಜಿಯೋಗ್ರಫಿ. ಬಿಲೀವ್ ಮೀ, ಕ್ವಶನ್ ಪೇಪರ್ ತೆಗೆದು ನೋಡಿ. ಮತ್ತೆ ನಾನು ನಿಮಗೆ ಕರ್ನಾಟಕ ಹಿಸ್ಟ್ರಿ ಮತ್ತು ಜಿಯೋಗ್ರಫಿದು ಪ್ರೇಮಿಯಾನ ಯೂಟ್ಯೂಬ್ ಚಾನಲಲ್ಲಿ ಕೂಡ ನಾನು ಮಾಡಿದ್ದೀನಿ, ಅನಾಲಿಸಿಸ್ ಮಾಡಿದ್ದೀನಿ. ನೋಡಿ, ಕರ್ನಾಟಕ ಹಿಸ್ಟ್ರಿ 7+ ಕ್ವಶನು, ಕನ್ನಡ ಜಿಯೋಗ್ರಫಿ 8+ ಕ್ವಶನು, ಮಿನಿಮಮ್ ಅವರೇಜ್ ಆಗಿ ಇಷ್ಟು ಕೇಳ್ತಿದ್ದಾನೆ. ಎರಡೂ ಸೇರಿದ್ರೆ 15 ಕ್ವಶನ್ನು. ಸಿಲೆಬಸ್ ತುಂಬ ಈಸಿ. ಕರ್ನಾಟಕ ಹಿಸ್ಟ್ರಿಲಿ ಒಂದು 5-6 ಚಾಪ್ಟರ್ ಇಂದಾನೆ ಮೋರ್ ದ್ಯಾನ್ 80% ಇದರಲ್ಲಿ ಕೇಳಿರೋದು. 5-6 ಚಾಪ್ಟರ್ ಅಷ್ಟೇ. ಸೊ ಫಸ್ಟ್ ಪ್ಲೇಸ್ ಅಲ್ಲಿ ನಿಮ್ ಕರ್ನಾಟಕ ಹಿಸ್ಟ್ರಿ ಇರುತ್ತೆ, ಸೆಕೆಂಡ್ ಕರ್ನಾಟಕ ಜಿಯೋಗ್ರಫಿ, ನಂತರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನೋಡಿ, ಮೊನ್ನೆ 4 ಕೇಳಿದರೆ ಅಂತ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಅರೌಂಡ್ 8 to 10 ಚಾಪ್ಟರ್ ಅಷ್ಟೇ ಓದಬೇಕು. ದಿನಕ್ಕೆ 4 ಚಾಪ್ಟರ್ ಹೋದ್ರೆ 2 ದಿನಕ್ಕೆ ಮುಗಿದೋಗುತ್ತೆ, 2-3 ದಿನಕ್ಕೆ. ಸೊ ನೆಕ್ಸ್ಟ್ ಎನ್ವೈರನ್ಮೆಂಟು, AO ಗೊತ್ತಿರೋದ್ರಿಂದ ಡೆಫಿನೆಟ್ಲಿ ನಿಮಗೆ ಕ್ವಶನ್ ಜಾಸ್ತಿ ರೈಸ್ ಆಗುತ್ತೆ. ಈ 3 4 ಚಾಪ್ಟರ್ ಅಷ್ಟರಲ್ಲೇ ನಿಮಗೆ ಕ್ವಶನ್ ಜಾಸ್ತಿ ರೈಸ್ ಆಗುತ್ತೆ. ನಾನು ಅದನ್ನ ಹೇಳ್ತೀನಿ. ನೆಕ್ಸ್ಟ್ 5ನೇದು ಬಂದರೆ ಜನರಲ್ ಸೈನ್ಸ್ ಓದ್ಬೇಕು ತಾವು. ನೀವು ಆಲ್ರೆಡಿ PUC ಸೈನ್ಸ್ ಓದಿರ್ತೀರ, ಬೇಸಿಕ್ ಸೈನ್ಸು, ಡೋಂಟ್ ವರಿ. ಜನರಲ್ ಸೈನ್ಸು ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವೆರಿ ಇಂಪಾರ್ಟೆಂಟ್. ಅಟ್ಲೀಸ್ಟು ಒಂದು 7 ರೀಸೆಂಟಾಗಿ ಎವಾಲ್ವ್ ಆಗಿರ್ತಕ್ಕಂಥ ಟೆಕ್ನಾಲಜಿ ಇದ್ದಾವೆ, ತಂತ್ರಜ್ಞಾನಗಳು. ಅದನ್ನು ನಾನು ಎಲ್ಲಿ ಓದಬೇಕು, ಏನು ಓದಬೇಕು ನಾನು ಹೇಳ್ತೀನಿ. ಸೊ ಜನರಲ್ ಸೈನ್ಸು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ 5ನೇ ಸ್ಥಾನದಲ್ಲಿರುತ್ತೆ. 6ನೇದು RDPR ಮತ್ತು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ನಾನು ಒಂದು PDF ಕೊಡ್ತೀನಿ. ರೂರಲ್ ಡೆವಲಪ್ಮೆಂಟು ಮತ್ತು ಪಂಚಾಯತ್ ರಾಜ್ಗೆ ನಾನು ಒಂದು PDF ಅನ್ನು ಕೊಡ್ತೀನಿ. ಸೊ ಅಲ್ಲಿ ಕವರ್ ಆಗುತ್ತೆ. ನೆಕ್ಸ್ಟ್ ಮಾಡರ್ನ್ ಹಿಸ್ಟ್ರಿ ಓದಬೇಕು, ಆಧುನಿಕ ಭಾರತದ ಇತಿಹಾಸ. ಅದಾದ ನಂತರ ಏನ್ಷಿಯಂಟ್ ಆ್ಯಂಡ್ ಮಿಡಿವಲ್ಲು, ಸೆಲೆಕ್ಟೆಡ್ ಟಾಪಿಕ್ಸ್. ನೋಡಿ, ಬ್ರಾಕೆಟಲ್ಲಿ ಹಾಕಿದ್ದೀನಿ, ಸೆಲೆಕ್ಟೆಡ್ ಟಾಪಿಕ್ಸ್. ಏನ್ಷಿಯಂಟ್ ಮಿಡಿವಲ್ಲು ಮಧ್ಯ ಯುಗದ ಭಾರತದ ಇತಿಹಾಸ ಮತ್ತು ಪ್ರಾಚೀನ ಭಾರತದ ಇತಿಹಾಸ. ಸೆಲೆಕ್ಟೆಡ್ ಟಾಪಿಕ್ಸ್ ಅನ್ನು ಅಷ್ಟೇ ಓದಬೇಕು, ಕಂಪ್ಲೀಟಾಗಿ ಓದ್ಲಿಕ್ಕಾಗಲ್ಲ. ಇಂಟರ್ನ್ಯಾಷನಲ್ ರಿಲೇಷನ್ಸ್ ವೆರಿ ಇಂಪಾರ್ಟೆಂಟ್. ತುಂಬ ಸ್ಟೂಡೆಂಟ್ಸ್ ಸ್ಕಿಪ್ ಮಾಡ್ತಾರೆ. ಇದು ಅಧಿಕಾರಿ ಲೆವೆಲ್ದ ಪೋಸ್ಟ್ ಆಗಿರೋದ್ರಿಂದ ಇದನ್ನ ಇಟ್ಟಿದ್ದಾರೆ. ಯೂಶಲಿ SDFD ಇಡಲಿದ್ದಾರೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅನ್ನು. ಬಟ್ ಇದೆಲ್ಲ ಓದಬೇಕು ಸರ್ ಅಂದರೆ ಒಂದಷ್ಟು ಥೀಮ್ಸ್ ನಾನು ಕೊಡ್ತೀನಿ, ಸೆಲೆಕ್ಟೆಡ್ ಥೀಮ್ಸ್. ಅದು ಕರೆಂಟ್ ಅಫೇರ್ಸ್ ಅಲ್ಲಿ ಇರತಕ್ಕಂಥದ್ದು, ಅದನ್ನೇ ಓದಬೇಕು. ಸೊ ಅದಾದ ನಂತರ ಮೆಂಟಲ್ ಎಬಿಲಿಟಿ 10 to 15 ಥೀಮನ್ನು ನಾನು ಕೊಡ್ತೀನಿ. ಅದಕ್ಕೂ ಟೈಮ್ ಟೇಬಲ್ ಇರುತ್ತೆ, ಯಾವಾಗ ಓದಬೇಕು ಅಂತ, ಡೋಂಟ್ ವರಿ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ 6 months ಓದಿಸ್ತೀನಿ. ಇದು ಈಗ ಅಷ್ಟೇ ಓದೋಕ್ಕಾಗೋದು, ಬೇರೆ ಜಾಸ್ತಿ ಓದೋಕ್ಕಾಗಲ್ಲ. 6 months ಸರ್ ಅದು ಹೆಂಗಾಗುತ್ತೆ ಸರ್ ಇರೋದ್ರಲ್ಲಿ? ಡೆಫಿನೆಟ್ಲಿ ಆಗುತ್ತೆ. 1 day 1 month ಮುಗಿಯುತ್ತೆ. ಹೆಂಗೆ ಕರೆಂಟ್ ಅಫೇರ್ಸ್ ಓದೋದು ನಾನು ಹೇಳ್ಕೊಡ್ತೀನಿ. ಅರೌಂಡ್ 100 pages ಕರೆಂಟ್ ಅಫೇರ್ಸ್ ತೆಗೆದುಕೊಂಡ್ರೆ ನಾನೇ ನಿಮಗೆ ಯಾವುದನ್ನು ಓದಬೇಕು, ಯಾವುದನ್ನು ಓದಬೇಡಿ ಅಂತ ಥೀಮನ್ನು ಕೊಡ್ತಾ ಹೋಗ್ತೀನಿ. ಅರೌಂಡ್ 30 to 40 ಪೇಜ್ ಇರುತ್ತೆ ಅಷ್ಟೇ 1 month. 100 ಪೇಜ್ ಇರುತ್ತಲ್ಲ, ಅದರಲ್ಲಿ ನಾನು ರಿಡ್ಯೂಸ್ ಮಾಡ್ತೀನಿ. ಹಾಗಂತ ಸರ್ ನೀವೇನು 30 ಪೇಜ್ 40 ಪೇಜ್ ಹೇಳ್ತಾರೆ ಅದರಲ್ಲೇ ಬರುತ್ತಾ ಸರ್? ಅದರಲ್ಲೇ ಬರುತ್ತೆ ಅಂತ ಹೇಳಲ್ಲ, ಇಂಪಾರ್ಟೆಂಟ್ ಅನ್ನ ಕೊಟ್ಟಿರ್ತೀನಿ. ಹಂಗಾರೆ ನೀವು ಬಿಟ್ಟಿರೋದ್ರಲ್ಲಿ ಬರಲ್ಲ ಸರ್, 1 or 2 ಬರ್ಬೋದು. ಹಂಗಂತ 70 pages ಇನ್ನ ಅಷ್ಟೊಂದು ಭಾರ ಓದ್ಕೊಳ್ಲಿಕ್ಕಾಗಲ್ಲ. ಅಂದರೆ ಇಲ್ಲಿ ಹಿಡಿಬೇಕಾದ್ರೆ ಬೋನ್, ಯಾವುದೋ ಒಂದು ಬೋನ್ ಹಾಕಿ ಒಂದು ಒಡೆ ಕಟ್ಟೋದ್ರಾಯ್ತು, ಇಲ್ಲಿ ಒಂದು ಬೀಳುತ್ತೆ. ಬೆಟ್ಟದೋಗ್ದು ಇಲ್ಲಿ ಹಿಡಿಬಾರ್ದು, ಇಲ್ಲಿ ಹಿಡಿಯಕ್ಕೆ ಹೋಗ್ಬಿಟ್ಟು ದೊಯ್ಯಬಾರ್ದು. ಬೆಟ್ಟದೋಗ್ದು ಬರೀ ಇಲ್ಲಿ ಹಿಡ್ಕೊಂಡು ಬರಬಾರ್ದು. ಇಟ್ ಮೀನ್ಸ್ ನಾವು ಎಷ್ಟು ಟೈಮನ್ನು ಹಾಕ್ತೀವಲ್ಲ ಅದರ ಪ್ರೊಡಕ್ಟಿವಿಟಿ ಇಂಪಾರ್ಟೆಂಟ್ ಆಗುತ್ತೆ 50 days ಅಲ್ಲಿ. ಸೊ ಸೆಲೆಕ್ಟೆಡ್ ಟಾಪಿಕ್ಸ್, ಸೆಲೆಕ್ಟೆಡ್ ಟೀಮ್ಸ್, 6 month ಕರೆಂಟ್ ಅಫೇರ್ಸ್, ಅದು ಕೂಡ ಸೆಲೆಕ್ಟೆಡ್ ಟಾಪಿಕ್ಸ್ ಓನ್ಲಿ. ಸೊ ಇಷ್ಟು ಅಂದರೆ GS ಅಲ್ಲಿ ಇಷ್ಟು ಕೂಡ ಕವರ್ ಆಗುತ್ತೆ. ಅದು ಬಿಟ್ರೆ ಪೇಪರ್ 1 ಬಗ್ಗೆ ನಾನು ಈಗ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇಷ್ಟು ಕವರ್ ಆಗುತ್ತೆ. ಸೊ ಈಗ ನಾನು ಜಾಸ್ತಿ ಏನು ಮಾತಾಡೋಕ್ಕಲ್ಲ, ನಿಮಗೆ ಟೈಮ್ ಟೇಬಲನ್ನು ಕೊಡ್ತೀನಿ, ಪ್ರಿಂಟ್ ಹಾಕೋಬೋದು. ಓಕೆನಾ? ಒಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಮೆಂಟರ್ಶಿಪ್ಪಿಗೆ ಜಾಯ್ನ್ ಆಗ್ತೀವಿ ಅಂದರೆ ಇನ್ 50 days, HKಗೆ 53 days ಇರುತ್ತೆ, HKಗೆ 46 days ಇರುತ್ತೆ. ಈ ಮೆಂಟರ್ಶಿಪ್ಗೆ ಜಾಯ್ನ್ ಆಗಬೇಕು ಅಂದರೆ ಸಿಂಪಲ್. ಅಡ್ಮಿಷನ್ ಸ್ಟಾರ್ಟ್ 19/4, ಇವತ್ತಿಂದ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ. ಕೇವಲ 2 days ಅಷ್ಟೇ ಇರುತ್ತೆ, ಬಿಕಾಸ್ ಜಾಸ್ತಿ ಟೈಮ್ ಇಲ್ಲ. 21ನೇ ತಾರೀಕು ಲಾಸ್ಟ್ ಡೇಟು. ಅರ್ಲಿ ಬಂದವ್ರಿಗೆ ಮಾತ್ರ ಅವಕಾಶ. ಸೊ 21ವರೆಗೂ ಕಾಯಬೇಡಿ, ಬಿಕಾಸ್ ನಾನು 21 ಆಲ್ರೆಡಿ ಟಾರ್ಗೆಟ್ ಶುರು ಮಾಡಿಬಿಡ್ತೀನಿ. ಸೊ ನಿಮಗೆ 19 ಇವತ್ತಿಂದ ಶುರುವಾಗಿದೆ. ಆದಷ್ಟು ಬೇಗ ಜಾಯ್ನ್ ಆಗಬೇಕು ಅಂದರೆ ಪ್ರಾರಂಭ ಆಗೋದು 21ನೇ ತಾರೀಕು. ಜಾಯ್ನ್ ಆಗಬೇಕಂದ್ರೆ ಸಿಂಪಲ್ ವಾಟ್ಸಪ್ ಮೆಸೇಜ್ ಮಾಡಬೇಕು. ಯಾವ ನಂಬರ್ಗೆ ಅಂದರೆ 7026132710, 7026132710, 7026132710ಗೆ KEA ಮೆಂಟರ್ಶಿಪ್ ಬೇಕು ಅಂತ ಮೆಸೇಜ್ ಹಾಕಿ. ಯಾಕಂದರೆ ಬೇರೆ ಅಡ್ಮಿಷನ್ ಮಾಡ್ಕೊಳ್ಳೋದ್ರಲ್ಲಿ ಬಿಸಿ ಇದ್ದಾರೆ. KEA, FD, SD,
PCPSI ಅವ್ರದ್ದು ಅಡ್ಮಿಷನ್ ನಡೀತಾ ಇದೆ ಮೆಂಟರ್ಶಿಪ್ದು. ಸೊ ಕನ್ಫ್ಯೂಷನ್ ಆಗೋದು ಬೇಡ. ಸೊ ದಯವಿಟ್ಟು ಮೆಸೇಜ್ ಹಾಕಿ ರಿಪ್ಲೈ ಬರಲಿಲ್ಲ ಒಂದು 5 ನಿಮಿಷ ವೆಯ್ಟ್ ಮಾಡಿ, ಬರುತ್ತೆ. ಬಿಕಾಸ್ ಸ್ವಲ್ಪ ಬಿಸಿ ಇದೆ ನಮ್ಮ ಟೀಮ್ ಅವರು. ಸೊ ಇದಕ್ಕೆ ಮೆಸೇಜ್ ಹಾಕಿದ್ರೆ ನಿಮಗೆ ಮಾಡ್ತಾರೆ, ಅಡ್ಮಿಷನ್ ಮಾಡ್ತಾರೆ. ಸೊ ಈಗ ಟೈಮ್ ಟೇಬಲಿಗೆ ಬರೋಣ. ನೋಡಿ, ಮೆಂಟರ್ಶಿಪ್ಗೆ ಜಾಯ್ನ್ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನೇನು ಪ್ಲಾನ್ ಹೇಳ್ತೀನಲ್ವಾ, ನಾನೇನು ಟೈಮ್ ಟೇಬಲ್ ಕೊಟ್ಟಿದ್ದೀನಲ್ವಾ, ಅಕಾರ್ಡಿಂಗ್ ಟು ದಟ್ ಓದಿ. ಮೆಂಟರ್ಶಿಪ್ಗೆ ಜಾಯ್ನ್ ಆಗಿರೋರಿಗೆ ತೊಂದರೆ ಇಲ್ಲ. ಎವ್ರಿ ಡೇ ಯಾವ ಸಬ್ಜೆಕ್ಟಲ್ಲಿ ಯಾವುದನ್ನು ಓದಬೇಕು, ಎಷ್ಟು ಚಾಪ್ಟರ್ ಓದಬೇಕು. ಈಗ LKG UKG ಅವ್ರಿಗೆ ಮಾಡ್ತಾರಲ್ವಾ, ನೋಡಪ್ಪ ನಾಳೆ ಈ ಚಾಪ್ಟರ್ನ ಓದ್ಕೊಂಬ, ಈ ಚಾಪ್ಟರ್, ಆ ಥರ ಎವ್ರಿ ಡೇ ನಾನೇ ಚಾಪ್ಟರ್ ಕೊಡ್ತೀನಿ, ಎಷ್ಟು ಚಾಪ್ಟರ್ ಓದಬೇಕು ಅಂತೇಳಿ. ಡೋಂಟ್ ವರಿ. ನೋಡ್ರಿ, ನಿಮ್ಗೆ 21 ದಿನ ಸೊ ಅಡ್ಮಿಷನ್ ಶುರುವಾಗುತ್ತೆ 19ನೇ ತಾರೀಕು ಇವತ್ತಿಂದ. ಸೊ ಯಾರ್ಯಾರು ಬೇಗ ಜಾಯ್ನ್ ಆಗ್ತಾರೋ 20 ನಾಳೆ ಲಾಸ್ಟ್ ಮಾಡ್ತೀನಿ ಐ ಥಿಂಕ್. ಸೊ 22ರಿಂದ ನೀವು ಬೆಳಗ್ಗೆಯಿಂದ ಓದಬೇಕು. ನಾನು 21ನೇ ತಾರೀಕು ನೈಟೇ ನಿಮಗೆ ಟಾರ್ಗೆಟ್ ಕೊಡ್ತೀನಿ. ಸೊ ಫಸ್ಟು 3 ಡೇಸ್ 22ರಿಂದ 24ವರೆಗೆ, 22, 23, 24ವರೆಗೆ ಕರ್ನಾಟಕ ಹಿಸ್ಟ್ರಿ ಓದಬೇಕು. ಸರ್ 3 ದಿನ ಅಷ್ಟೇ ಸರ್? ಡೆಫಿನೆಟ್ಲಿ ಅಷ್ಟೇ. ನಾನು ಓದಿಸೋದೇ 6 ಚಾಪ್ಟ್ರು ಇಂಪಾರ್ಟೆಂಟು. ಆ 6 ಚಾಪ್ಟ್ರಲ್ಲಿ PYQ ನಾನು ನಿಮಗೆ ಪ್ರೂಫ್ ತೋರಿಸ್ತೀನಿ. ಮೋರ್ ದೆನ್ 80% ಆ 6 ಚಾಪ್ಟ್ರಿಂದ ಬಂದಿರೋದು. ನಾನು KA ಕೂಡ ಓದಿಸಿದ್ದೆ. ತುಂಬ ಜನ ಫೋನ್ ಮಾಡಿ ಹೇಳಿದ್ರು, ಸರ್ ತುಂಬ ಹೆಲ್ಪ್ ಆಯಿತು. ನಮ್ಮ KA ಲಾಸ್ಟ್ ಬ್ಯಾಚ್ ಸ್ಕೋರ್ ಎಷ್ಟು ಗೊತ್ತಾ? ಹೈಯೆಸ್ಟು, ಅವ್ರ ಹೆಸರು ಮರ್ತೋದೆ ನಾನು, ವಿಜಯನಗರದಲ್ಲಿದ್ದಾರೆ. ಎಲ್ಲಿ ಅಂದರೆ 16th ಮೈನಲ್ಲಿ ಲೈಬ್ರರಿಯಲ್ಲಿ ಇದ್ದಾರೆ. ಐ ಥಿಂಕ್ ಅವ್ರು ಹೇಳಿದ್ರು 80+1 ಪೇಪರಲ್ಲಿ 85 ಏನೋ ಸಮಥಿಂಗ್ ಏನೋ ಹೇಳಿದ್ರು. ಒಳ್ಳೆ ಸ್ಕೋರ್ ಆಗಿದೆ ಅವ್ರದ್ದೇ ಹೈಯೆಸ್ಟ್ ಸ್ಕೋರ್ ಆ ಗ್ರೂಪಲ್ಲಿರೋದು. ತುಂಬ ಜನ ಹೊಸ್ತಾಗಿ ಬಂದವರೆಲ್ಲರೂ ಕೂಡ 100+ ಸ್ಕೋರನ್ನು ಮಾಡಿದ್ದಾರೆ ಜಸ್ಟ್ 50 ಡೇಸ್ ಮೆಂಟರ್ಶಿಪ್ಪಲ್ಲಿ. ಸೊ ಓಕೆ, ನಾನು ಅದರ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. ನಾನು ಆಲ್ರೆಡಿ ಈ ವರ್ಷದ 12-13 ಮೆಂಟರ್ಶಿಪ್ ಮುಗಿಸಿದ್ದೀನಿ. ಆ ಒಂದು ಅನುಭವದ ಆಧಾರದ ಮೇಲೆ ಹೇಳ್ತಿರೋದು. ಸೊ ಕರ್ನಾಟಕ ಇಷ್ಟ ಆಯ್ತಲ್ವಾ? ನೆಕ್ಸ್ಟ್ ಕರ್ನಾಟಕ ಜಿಯೋಗ್ರಫಿ 3 ಡೇಸ್ 25ರಿಂದ 27ನೇ ತಾರೀಕಿನವರೆಗೆ ಕರ್ನಾಟಕ ಜಿಯೋಗ್ರಫಿ. ಇದು ಪ್ರಿಂಟ್ ತಗೋಬೇಕು. ಎಲ್ಲ ಯಾರ್ಯಾರು ಜಾಯ್ನ್ ಆಗ್ತಾರೆ ಎಲ್ರಿಗೂ ಪ್ರಿಂಟ್ ತೆಗೆದುಕೋಬೇಕು. ನೆಕ್ಸ್ಟು ಮಾಡರ್ನ್ ಹಿಸ್ಟ್ರಿ 3 ಡೇಸ್ 28ರಿಂದ 30ನೇ ತಾರೀಕಿನವರೆಗೂ ಮಾಡರ್ನ್ ಹಿಸ್ಟ್ರಿ. ಕರ್ನಾಟಕ ಜಿಯೋಗ್ರಫಿಲೂ ಅಷ್ಟೇ ಕೂಡ ಪ್ರತಿದಿನ ಅಂದರೆ 25ನೇ ತಾರೀಕು ನಾ ಏನು ಓದಬೇಕು ಅನ್ನೋದನ್ನ ನಾನು ಕೊಡ್ತೀನಿ. 25ನೇ ತಾರೀಕು ಓದೋದನ್ನ 24ನೇ ತಾರೀಕು ನೈಟೇ ನಿಮಗೆ ಕೊಡ್ತೀನಿ. ಬೆಳಗ್ಗೆ ಡೌನ್ ಓದ್ಬೇಕು ಆ ಚಾಪ್ಟರ್ಸ್. ಸೊ 3 ದಿನಕ್ಕೆ ಎಷ್ಟು ಚಾಪ್ಟರ್ ಓದಬೇಕು? ಒಂದು 7-8 ಚಾಪ್ಟರ್ ಓದಿಸ್ತೀನಿ. ಅದರಲ್ಲಿ ಯಾವ್ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ, ಅದನ್ನು ಓದಬೇಕು. ನೆಕ್ಸ್ಟ್ ಮಾಡರ್ನ್ ಹಿಸ್ಟ್ರಿಲೂ ಕೂಡ ಅಷ್ಟೇ, ಕೇವಲ 3 ಡೇಸು. ಇಲ್ಲೂ ಒಂದು 7 ಚಾಪ್ಟ್ರು ಯಾವುದು ಅಂತ ನಾನು ಹೇಳ್ತೀನಿ. ಓಕೆ, ನೆಕ್ಸ್ಟು ಪ್ರತಿದಿನ ಮಿನಿಮಮ್ 10 ಗಂಟೆ ಓದಲೇಬೇಕು. 8ರಿಂದ 10 ಗಂಟೆ ಓದಬೇಕು. ಆ 8ರಿಂದ 10 ಗಂಟೆಯಲ್ಲಿ ಫಸ್ಟ್ 20 ದಿನ ಅಂದರೆ 22ನೇ ತಾರೀಕಿಂದ ನೆಕ್ಸ್ಟು ಏಪ್ರಿಲ್ ಆದಮೇಲೆ ಮೇ 1ನೇ ತಾರೀಕುವರೆಗೂ, ಮೇ 2ನೇ ತಾರೀಕುವರೆಗೆ 3 ಗಂಟೆಗಳ ಕಾಲ ಸ್ಪೆಸಿಫಿಕ್ ಪೇಪರ್ ಓದಬೇಕು. ಅಂದರೆ ನಾನೇ ನಿಮಗೆ ಟಾರ್ಗೆಟ್ ಕೊಡ್ತೀನಿ, GK ಎಷ್ಟು ಓದಬೇಕು ಇವತ್ತು ಅಂತೇಳಿ. ಒಂದು 5 ಅವರ್ GK ಟಾರ್ಗೆಟ್ ನಾನು ಕೊಟ್ಟಿರ್ತೀನಿ. ಇನ್ನು 3 ಅವರ್ ಸ್ಪೆಸಿಫಿಕ್ ಪೇಪರ್. ಫಸ್ಟ್ 20 ಡೇಸ್ ಡೈಲಿ ಇರುತ್ತೆ 3 ಅವರ್ ಸ್ಪೆಸಿಫಿಕ್ ಪೇಪರ್ ಓದೋದು, ನೆನಪಿರಲಿ. ನೆಕ್ಸ್ಟ್ ಅದಾದ ನಂತರ ಮೇ 1ನೇ ತಾರೀಕಿಂದ ಕಾನ್ಸ್ಟಿಟ್ಯೂಷನ್ ಶುರುವಾಗುತ್ತೆ. 4 ದಿನ ಇದೆ, ಮೇ 1, ಮೇ 2, ಮೇ 3, ಮೇ 4 ದಿನ ಕಾನ್ಸ್ಟಿಟ್ಯೂಷನ್ನು. 8 to 12 ಚಾಪ್ಟರು. ಅದರಲ್ಲೇ ನಿಮ್ಮ ಮೋರ್ ದೆನ್ 85%, 80 to 85% PYQ ಕವರ್ ಆಗಿರೋದು ಅಷ್ಟೇ ಚಾಪ್ಟ್ರಲ್ಲಿ. ಆನಂತರ 5ನೇ ತಾರೀಕಿಂದ 7ನೇ ತಾರೀಕಿನವರೆಗೆ ಜನರಲ್ ಸೈನ್ಸ್, ಸಾಮಾನ್ಯ ವಿಜ್ಞಾನ. ನೆಕ್ಸ್ಟು ಒಂದಿನ ಸೈನ್ಸ್ ಆ್ಯಂಡ್ ಟೆಕ್ಕು. 5 ಟೆಕ್ನಾಲಜಿ ಕೊಡ್ತೀನಿ ನಾನು. 5 ಟೆಕ್ನಾಲಜಿಗೆ ಸಪ್ರೇಟ್ ಒಂದಿನ ಕೊಟ್ಟಿದ್ದೀನಿ. 5 ಟೆಕ್ನಾಲಜಿ ಓದಬೇಕಷ್ಟೆ. ಸೊ ಜನರಲ್ ಸೈನ್ಸು ನಾನು ಇಂಪಾರ್ಟೆಂಟ್ ಚಾಪ್ಟರ್ನ ಕೊಡ್ತೀನಿ, ಅವನು ಮಾತ್ರ ಓದಿ 3 ಡೇಸ್. RDPR PDF ಕೊಡ್ತೀನಿ ನೋಡಿ, PDF ಅಂತ ಹಾಕಿದ್ದೀನಿ. PDF ಅನ್ನು ಪ್ರೊವೈಡ್ ಮಾಡ್ತೀನಿ. ಒಂದಿನ ಸಾಕು. ಅರೌಂಡ್ 40-50 ಪೇಜ್ ಇದೆ. ಇಟ್ಕೊಂಡು ನೋಡ್ಕೊಂಡು ಹೋದರೆ ಒಂದಿನ ಸಾಕು. RDPR ಹೈಲೈಟ್ ಏನೇನು ಮಾಡಬೇಕು ಅಂತ ಹೇಳ್ತೀನಿ. ನೆಕ್ಸ್ಟು 10ನೇ ತಾರೀಕು ಸಂಡೇ ಬರುತ್ತೆ. ಒಂದಿನ ಅಕ್ಟೋಬರ್ದು ಕರೆಂಟ್ ಅಫೇರ್ಸ್ ಓದಿಸ್ತೀನಿ. ಅಕ್ಟೋಬರ್ 2025 6 ಮಂತ್ ಕರೆಂಟ್ ಅಫೇರ್ಸ್ ಅಷ್ಟು ಓದಲಿಕ್ಕೆ ಈಗಾಗುತ್ತೆ. ಸೊ ಅದರಲ್ಲಿ 100 ಪೇಜ್ ಇರುತ್ತಲ್ವ, ಜಸ್ಟ್ ನಾನು ನಿಮ್ಗೆ ಓದಿಸೋದೆ 30 to 40 ಪೇಜ್. ಏನು ಯಾವ್ದು ಓದ್ಬೇಕು ಯಾವ್ದು ಓದಬಾರ್ದು ನಾನೇ ನಿಮಗೆ ಟಿಕ್ ಹಾಕಿ ಕೊಡ್ತೀನಿ. ಓಕೆನಾ? ಸೊ ಅಲ್ಲಿಗೆ ಅಕ್ಟೋಬರ್ದು ಮುಗೀತು 10ನೇ ತಾರೀಕು. 11, 12ನೇ ತಾರೀಕು ಎನ್ವೈರನ್ಮೆಂಟ್. 3 ಚಾಪ್ಟ್ರು, 3ರಿಂದ 4 ಚಾಪ್ಟ್ರು. ಎನ್ವೈರನ್ಮೆಂಟ್ ಸ್ಕಿಪ್ ಮಾಡಬಾರ್ದು, ಯಾರು ಕೂಡ ಸ್ಕಿಪ್ ಮಾಡಬಾರ್ದು. ತುಂಬ ಈಸಿ ಇರುತ್ತೆ, ಐ ಈಲ್ಡಿಂಗ್. ಸೊ 11, 12ನೇ ತಾರೀಕು 3 ಚಾಪ್ಟರ್ ಎನ್ವೈರನ್ಮೆಂಟು. ಒಂದೇ ಚಾಪ್ಟ್ರಲ್ಲಿ ಮೋರ್ ದೆನ್ 35% ಕ್ವಶನ್ ತೆಗೆದಿರೋದು. ನಾನು ನಿಮ್ಗೆ ಅದನ್ನು ಹೇಳಿದ್ದೇನೆ ಆಲ್ರೆಡಿ. ನೆಕ್ಸ್ಟ್ 13, 14 ಏನ್ಷಿಯಂಟ್ ಮಿಡಿವಲ್ಲು ಸೆಲೆಕ್ಟೆಡ್ ಚಾಪ್ಟ್ರು. ನಾನು ಸೆಲೆಕ್ಟ್ ಮಾಡ್ಕೊಡ್ತೀನಿ ಇಷ್ಟಿಷ್ಟು ಓದಬೇಕು ಅಂತೇಳಿ. ಸೊ ಸೆಲೆಕ್ಟೆಡ್ ಚಾಪ್ಟರ್ನ ಓದಿ, ಏನ್ಷಿಯಂಟ್ ಮಿಡಿವಲ್. ನೆಕ್ಸ್ಟು ನೋಡಿ 15, 16 IR ಇಂಟರ್ನ್ಯಾಷನಲ್ ರಿಲೇಷನ್ಸು ಕರೆಂಟ್ ಅಫೇರ್ಸಲ್ಲಿ ಇರೋದು ನಾನು ಕೊಡ್ತೀನಿ.
ಕರೆಂಟ್ ಅಫೇರ್ಸ್ ಇಲ್ಲಿರೋ ಇಂಪಾರ್ಟೆಂಟ್ ಥೀಮ್ಸು 15-16ನೇ ತಾರೀಕು ಓದಬೇಕು. ಸೊ 17ನೇ ತಾರೀಕು ಏನು ಮಾಡಬೇಕು ಅಂದರೆ ಮ್ಯಾಪಿಂಗ್ ವರ್ಕ್, ಒಂದಷ್ಟು ಮ್ಯಾಪಿಂಗ್ ವರ್ಕನ್ನು ಮಾಡಬೇಕು. ಸೊ ಈ 3 ದಿನ ಅಯ್ಯರು ಎಷ್ಟು 15-16 ಓಕೆನಾ. ಡೋಂಟ್ ವರಿ, ಆರಾಮಾಗೆ ಒಂದು ಕಡೆ ಇದನ್ನ ನೋಟ್ ಏನು ಮಾಡ್ಕೊಳ್ಳಾಗಿರೋ ಮಾಡ್ಕೊಳ್ಳಿ, ಅಥವಾ ಪ್ರಿಂಟ್ ಕೊಡ್ತೀನಿ. ನಿಮಗೆ ಅರ್ಥ ಆಗಲಿಲ್ವಾ ತಲೆಗೆ ಇಡಿಸ್ಕೊಬೇಡಿ, ಪ್ರತಿದಿನ ನಾನೇನು ಕೊಡ್ತೀನಿ ಅದು ಫಾಲೋ ಮಾಡಿ, ಓಕೆನಾ. ನೆಕ್ಸ್ಟು 18-19ನೇ ತಾರೀಕು ಎಕನಾಮಿನಲ್ಲಿ 5 ಚಾಪ್ಟ್ರು 2 ದಿನ. ನನ್ನ ಕ್ಲಾಸು ಇದೆ, ಕ್ಲಾಸ್ ಆದರೂ ಓಕೆ, ಅದರಲ್ಲಿ ಯಾವ್ಯಾವುದು ನೋಡಬೇಕು ಅಂತ ಹೇಳ್ತೀನಿ, ಓಕೆನಾ. ನೆಕ್ಸ್ಟು 20-21ಕ್ಕೆ ಕರೆಂಟ್ ಅಫೇರ್ಸು ನವೆಂಬರ್ದು ಡಿಸೆಂಬರ್ದು. ಈಗೇನು ಹೇಳಿದ್ನಲ್ಲ 30 pages ಪರ್ ಮಂತ್ ನಾನೇ ಮಾಡ್ಕೊಡ್ತೀನಿ. ನೆಕ್ಸ್ಟು ಕರ್ನಾಟಕ ಹಿಸ್ಟ್ರಿ ರಿವಿಷನ್, ಅವಾಗ 3 ದಿನಕ್ಕೆ ಮಾಡಿದ್ವಿ, ಈಗ 2 ದಿನಕ್ಕೆ ಮಾಡಬೇಕು. ಸೇಮ್ 5 ಚಾಪ್ಟ್ರು ಇದು ರಿವಿಷನ್ಗೆ, ಸೆಕೆಂಡ್ ರಿವಿಷನ್. ಡೆಫಿನೆಟ್ಲಿ ಈಸಿಯಾಗಿ ಮುಗಿಸ್ತೀರಾ, ನಾನು ಹೇಳ್ತೀನಿ, ಆರಾಮಾಗಿರಿ, ತಲೆಗೆಡ್ಸ್ಕೋಬೇಡಿ. ಪ್ರತಿದಿನ ನಿಮ್ಮ ಗ್ರೂಪ್ ಇರುತ್ತೆ, ಗ್ರೂಪಲ್ಲಿ ನಾನು ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ, ಟಾರ್ಗೆಟ್ ಏನೇನು ಓದಬೇಕು ಅಂತ ಹೇಳ್ತೀನಿ. 8 to 10 ಅವರ್ ಓದಲಿಕ್ಕೆ ರೆಡಿಯಾಗಿ ಅಷ್ಟೇ. ನೆಕ್ಸ್ಟ್ ಕರ್ನಾಟಕ ಜಿಯೋಗ್ರಫಿಗೆ ರಿವಿಷನ್ಗೆ 2 ದಿನ, 24-25ನೇ ತಾರೀಕು. ಆನಂತರ ಕಾನ್ಸ್ಟಿಟ್ಯೂಷನ್ ರಿವಿಷನ್ 2 ದಿನ, 26-27. ಸೊ ಇದು ಸೆಕೆಂಡ್ ರಿವಿಷನ್ಗೆ ಆಲ್ರೆಡಿ ನಾವು ಬಂದಿರೋದು. ಆರಾಮಾಗಿರಿ, ನಿಮಗೆ ತುಂಬ ಓವರಾಗಿ ನಾನು ಕೊಡಲ್ಲ, ನೀವೆಷ್ಟು ಓದಬಹುದು ಅಷ್ಟನ್ನೇ ಕೊಡ್ತೀನಿ. ಸರ್ ಇಷ್ಟು ಬೇಗ ಪಾಸಿಬಲ್ಲ ಸರ್? ನೋಡಿ, ನಾನು ಮೆಂಟರ್ಶಿಪ್ಪಲ್ಲಿ ಡೀಪಾಗಿ ಓದಿಸ್ಲಿಕ್ಕೆ 15 ದಿನ ತಗೋತೀನಿ ಒಂದು ಸಬ್ಜೆಕ್ಟ್ನ, ವರ್ಡ್ ಬೈ ವರ್ಡ್. ಸೆಕೆಂಡ್ ರಿವಿಷನ್ಗೆ 7 ದಿನ ಅಷ್ಟೇ, ಥರ್ಡ್ ರಿವಿಷನ್ಗೆ 4-5 ದಿನ ಅಷ್ಟೇ. ತಮಗೆ ಒಂದಿನಕ್ಕೊಂದು ಸಬ್ಜೆಕ್ಟ್ ರಿವಿಷನ್ ಮಾಡೋದು ಗೊತ್ತಿರಬೇಕು, 20 ದಿನಕ್ಕೊಂದು ಸಬ್ಜೆಕ್ಟ್ ಓದೋದು ಗೊತ್ತಿರಬೇಕು. ನನ್ನ ಕಾನ್ಸ್ಟಿಟ್ಯೂಷನ್ ಕ್ಲಾಸನ್ನು ನೀವು ಏನಾದರೂ ಹಿಂದೆ ಕೇಳಿದರೆ, ನೀವು ಲಕ್ಷ್ಮೀಕಾಂತ್ ಸರ್ ಬುಕ್ಕನ್ನೇ ಒಂದು ವಾರಕ್ಕೆ ರಿವಿಷನ್ ಮಾಡ್ತೀರಾ, 800-900 ಪೇಜ್ ಬುಕ್ನ ಒಂದು ವಾರಕ್ಕೆ ರಿವಿಷನ್ ಮಾಡ್ತೀರಾ. ನೆಕ್ಸ್ಟು ನವೆಂಬರ್ ಆಯಿತು, ಡಿಸೆಂಬರ್ದು ಕರೆಂಟ್ ಅಫೇರ್ಸ್ ಆಯಿತು, ಕರ್ನಾಟಕ ಇಷ್ಟ ಆಯ್ತಲ್ವಾ. ಎಷ್ಟು ಕಾನ್ಸ್ಟಿಟ್ಯೂಷನ್ ಆಯಿತು? 26-27ನೇ ತಾರೀಕು. 28ನೇ ತಾರೀಕು RDPR ರಿವಿಷನ್, ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಆಯ್ತಲ್ವಾ, ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ರಿವಿಷನ್. 29, 30, 31 3 ದಿನನೂ ಕರೆಂಟ್ ಅಫೇರ್ಸ್. ಯಾವ್ಯಾವುದು ಸರ್ ಅಂದರೆ ಜಾನ್ವರಿ, ಫೆಬ್ರವರಿ, ಮಾರ್ಚ್, ರೀಸೆಂಟ್ 3 ತಿಂಗಳು ಕರೆಂಟ್ ಅಫೇರ್ಸ್. 31ನೇ ತಾರೀಕು ಅಲ್ಲಿಗೆ ನಿಮಗೆ ಮೇ ಮುಗಿದೋಯ್ತು, ಜೂನ್ ಬರ್ತೀವಿ. ಸೊ ಈಗ ಮೇಲಿ ನೋಡಿ, ಇದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಏನಾಗಿದೆ ಅಂದರೆ ಫಸ್ಟು 20 ಡೇಸು 3 ಅವರ್ ಓದಬೇಕು ಅಂತ ಹೇಳಿದೆ. ನೆಕ್ಸ್ಟು 15 ಡೇಸು ಅಂದರೆ 11ನೇ ತಾರೀಕಿಂದ ಸ್ಪೆಸಿಫಿಕ್ ಪೇಪರು, 11ನೇ ತಾರೀಕಿಂದ 20ನೇ ತಾರೀಕು ಪ್ರತಿದಿನ 4 ಗಂಟೆ. ಅಂದರೆ ನಾನು GS ಟಾರ್ಗೆಟು ಕೊಡ್ತೀನಿ ಅವತ್ತಿಂದ ಓದಲಿಕ್ಕೆ. ಯಾರಾದರೂ ಮೆಂಟರ್ಶಿಪ್ಗೆ ಜಾಯ್ನ್ ಆಗದೇ ಇರತಕ್ಕಂಥವ್ರು ಕನ್ಫ್ಯೂಸ್ ಆಗಬೇಡಿ. ನನ್ನೇನು GS ಇರುತ್ತಲ್ಲ, GS ಸೇಮ್ ಇರುತ್ತೆ. ಜೊತೆಗೆ ಪ್ರತಿದಿನ ಫಸ್ಟು 20 ಡೇಸ್ ಪರ್ ಡೇ ಸ್ಪೆಸಿಫಿಕ್ ಪೇಪರ್ 3 ಅವರ್ ಓದಬೇಕು. ಇರೋದೇ 18 ಥೀಮ್ಸ್, ಮತ್ತು BTech ಅವ್ರಿಗೆ 20 ಥೀಮ್ಸ್ ಅಷ್ಟೇ ಇರೋದು ನಿಮ್ಮ ಸಿಲೆಬಸ್ಸಲ್ಲಿ. ಸೊ 20 ದಿನ 3 ಅವರ್ ಓದಿರೋ 60 ಅವರ್ ಆಯಿತು. ನೆಕ್ಸ್ಟ್ ಇನ್ 15 ಡೇಸ್ 4 ಅವರ್ ಓದಬೇಕು. 15-4 60, 120 ಅವರ್ ಆಯಿತು. ನೆಕ್ಸ್ಟ್ ಇನ್ನೂ 2 ಡೇಸ್ ಕೊಡ್ತೀನಿ, 8-16 ಅವರ್. ಸೊ ಅರೌಂಡ್ 140-150 ಅವರ್ ಓದಕ್ಕೆ ಸಿಗುತ್ತೆ ಸ್ಪೆಸಿಫಿಕ್ ಪೇಪರ್ಗೆ. ಸೊ ನೆಕ್ಸ್ಟು 15ನೇ ತಾರೀಕು ಆದಮೇಲೆ, ಅಂದರೆ ಈ ಟಾರ್ಗೆಟ್ ಜೊತೆನೆ 15ನೇ ತಾರೀಕು ಆಗುತ್ತಲ್ವಾ, ಮೇ 15ನೇ ತಾರೀಕು. 15ನೇ ತಾರೀಕು ಆದಮೇಲೆ ನೈಟು ಪ್ರತಿದಿನ ರಾತ್ರಿ 1 ಗಂಟೆ ಮೆಂಟಲ್ ಎಬಿಲಿಟಿ ಓದಬೇಕು. ನಾನು ಟಾಪಿಕ್ಸ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಟೈಮ್ ಆ್ಯಂಡ್ ವರ್ಕು, ಟೈಮ್ ಆ್ಯಂಡ್ ಟ್ರೈನ್ ರಿಲೇಟೆಡ್ ಕ್ವಶನ್ಸು, ರೈಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳು, ಈ ರೀತಿ ಇಂಪಾರ್ಟೆಂಟ್ 10-15 ಥೀಮನ್ನು ಕೊಡ್ತೀನಿ. ಪ್ರತಿದಿನ 1 ಅವರ್ ನೈಟು. ಯಾವತ್ತಿಂದ? ಆಫ್ಟರ್ 15th, 15ನೇ ತಾರೀಕು ಆದಮೇಲೆ, 15/5 ಆದಮೇಲೆ. ಎಷ್ಟೋ ಜನ ಕನ್ಫ್ಯೂಷನ್ ಆಗ್ತಾ ಇದೆ, ಒಂದ್ಸತಿ ಟೈಮ್ ಟೇಬಲ್ ಡೌನ್ಲೋಡ್ ಮಾಡ್ಕೊಂಡು ನೋಡಿ, ಈಸಿ ಆಗುತ್ತೆ. ನೆಕ್ಸ್ಟು ನೋಡಿ, ನಿಮ್ಗೆ 7ನೇ ತಾರೀಕು ಎಕ್ಸಾಮ್ ಇರುತ್ತೆ, ಜೂನ್ 7ನೇ ತಾರೀಕು ಎಕ್ಸಾಮ್ ಇರುತ್ತೆ. ಸೊ ನಾನು 6ನೇ ತಾರೀಕಿಗೆ ಟಾರ್ಗೆಟ್ ಕಂಪ್ಲೀಟ್ ಆಗಿರುತ್ತೆ, ಯಾವುದು ಕೊಡಲ್ಲ, 2 ರಿವಿಷನ್ ಆಗಿರ್ತವೆ. ಸೊ ನೀವು 6ನೇ ತಾರೀಕು ಕಡ್ಡಾಯ ಕನ್ನಡ ಎಕ್ಸಾಮ್ ಇರುತ್ತೆ, ಬರೀಬೋದು. ಸೊ ಆ ವೀಕ್ ಬಿಫೋರು ಏನ್ಷಿಯಂಟ್ ಮಿಡಿವಲ್ ಓದಬೇಕು 5ನೇ ತಾರೀಕು. ಯಾಕೆಂದರೆ ಒಂದಷ್ಟು ಫ್ಯಾಕ್ಟ್ಸ್ ಇರುತ್ತೆ, ಮರ್ತೋಗ್ತಿರುತ್ತೆ, ಅದಕ್ಕೆ ಎಕ್ಸಾಮ್ ಬಿಫೋರ್ 1 ಡೇ 5ನೇ ತಾರೀಕು. 4ನೇ ತಾರೀಕು ಅದ್ರ ಹಿಂದಿನ ದಿನ ಮಾಡರ್ನ್ ಹಿಸ್ಟ್ರಿ ಓದಬೇಕು, ಯಾವ್ಯಾವ ಚಾಪ್ಟರ್ ಅಂತ ನಾನು ಹೇಳ್ತೀನಿ ಒಂದಿನಕ್ಕೆ. ನೆಕ್ಸ್ಟು ಈ ಒಂದಿನ ಸೈನ್ಸ್ ರಿವಿಷನ್ ಮಾಡಬೇಕು, ಟಾಪಿಕ್ಸ್ ನಾನು ಹೇಳ್ತೀನಿ. ನೆಕ್ಸ್ಟು ಜೂನ್ 1-2ನೇ ತಾರೀಕು ಕಂಪ್ಲೀಟ್ ಸ್ಪೆಸಿಫಿಕ್ ಪೇಪರ್ 2 ಥರ್ಡ್ ಟೈಮ್ ರಿವಿಷನ್ ಮಾಡಬೇಕು. ಯಾಕಂದರೆ ಸ್ಪೆಸಿಫಿಕ್ ಪೇಪರ್ಗೆ ತುಂಬ ಜಾಸ್ತಿ ಟೈಮನ್ನು ಕೊಟ್ಟಿದ್ದೀವಿ, ಅದು ಇಂಪಾರ್ಟೆಂಟು.
ಸೊ ಜೂನ್ 1st 2nd ಥರ್ಡ್ ಟೈಮ್ ರಿವಿಷನ್ ಅನ್ನ ಮಾಡಬೇಕು. ಸೊ ಇದಿಷ್ಟು ಏನಿತ್ತಲ್ವಾ, ಇದನ್ನ ನಾನು ಟೈಮ್ ಟೇಬಲ್ ಎಲ್ಲಿ ಸಿಗುತ್ತೆ ತಮಗೆ ಅಂದ್ರೆ ಪ್ರೇಮ್ಸ್ ಕ್ಲಾಸಸ್ ಟೆಲಿಗ್ರಾಮ್ ಗ್ರೂಪ್, ಪ್ರೇಮ್ಸ್ ಕ್ಲಾಸಸ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇರುತ್ತೆ. ಆ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಆಗಿರ್ತೀನಿ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆಗಿರ್ತೀನಿ. ನೆಕ್ಸ್ಟ್ ಯಾರ್ಯಾರು ಮೆಂಟರ್ಶಿಪ್ಗೆ ಜಾಯ್ನ್ ಆಗ್ತಿರಲ್ವಾ, ತಾವುಗಳು 7026132710 ಇದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಬೇಕು. ಫೀಸು ಜಸ್ಟ್ 499 50 ದಿನಕ್ಕೆ ಎಫೆಕ್ಟಿವ್ ಆಗಿರುತ್ತೆ. 50 ಡೇಸು ನೀವು ವಿತೌಟ್ ಪ್ಲಾನ್ ಏನು ಮಾಡ್ತಿರ್ತೀರಲ್ಲ ಅದಕ್ಕಿಂತ ತುಂಬ ಚೆನ್ನಾಗಿ ನಿಮ್ಮ ಎಫಿಷಿಯನ್ಸಿ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಸೊ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್, ಇಲ್ಲಾಂದ್ರೆ ನಾನು ಏನು ಮಾಡ್ತೀನಿ, ಗಂಟ್ಲು ನೋವಿದೆ. ಸೊ ಏನು ಡೌಟ್ ಇಲ್ವಾ? I already joined ongoing mentorship batch. ಸೊ ನೀವು ಆ ಬ್ಯಾಚಲ್ಲಿ ಇದ್ರೆ ಅದನ್ನು ಕಂಟಿನ್ಯೂ ಮಾಡಿ ಸರ್. ನೀವು ಯಾವ ಎಕ್ಸಾಮ್ ಸೇರಿರ್ತೀರೋ ನೆಕ್ಸ್ಟ್ ಐ ಥಿಂಕ್ ನೀವು 6 ಮಂತಿಗೆ ಸೇರಿರ್ತೀರ ಅನ್ಸುತ್ತೆ, ಅದು ಕಂಟಿನ್ಯೂ ಮಾಡಿ. ಇಲ್ಲ ನೀವು ಎಕ್ಸಾಮ್ ಬರೀತಾ ಇದ್ದೀರಾ ಅಂದರೆ ಅದನ್ನ ಅಲ್ಲಿ ಪಾಸ್ ಮಾಡಿ. ಒಂದು 15 ದಿನ ಟಾರ್ಗೆಟ್ ಏನಿರುತ್ತೆ, ಒಂದು 30 ದಿನದ್ದು ಡೈಲಿ ಬರ್ಕೋತಾ ಇರಿ ಆ ಟಾರ್ಗೆಟ್ನ. ಹಳೆ ಮೆಂಟರ್ಶಿಪ್ ಸ್ಟೂಡೆಂಟ್ಸು ಅದೇನಿರುತ್ತೆ ಅದನ್ನ ಡೈಲಿ ಬರ್ಕೋತಿದ್ದು ಅಲ್ಲಿಗೆ ಸ್ಟಾಪ್ ಮಾಡಿ ಅದನ್ನು, ಬಟ್ ಟಾರ್ಗೆಟ್ ಬರ್ಕೋತಾ ಇರಿ. ಈ ಮೆಂಟರ್ಶಿಪ್ಗೆ ಜಾಯ್ನ್ ಆಗಿ ಇದು 50 ದಿನ ಆದಮೇಲೆ ಆ ಟಾರ್ಗೆಟ್ ಏನು ಬರ್ಕೊಂಡಿರ್ತಾರಲ್ಲ ಅದನ್ನು ಕಂಟಿನ್ಯೂ ಮಾಡಿ. ಅಲ್ಲಿ ಅದು ಮುಗಿಯುತ್ತೆ, ಇದು ಮುಗಿಯುತ್ತೆ. ನಾನು ನೋಡ್ಬೋದಾ? ಓಕೆ, ಬಾಯ್, ಸಿ ಯು, ಟೇಕ್ ಕೇರ್.